Yes, my dear first year PC students. So this session for the preparation of your midterm examination. So for midterm examination, so 8 chapters are allowed for your midterm examination up to cell the unit of life ಇದೆಯಲ್ಲ ಅಲ್ಲಿ ತನಕ ನಿಮಗೆ ಈ ಸೈಡ್ ಮಿಡ್ ಟರ್ಮ್ ಎಕ್ಸಾಮ್ ಕೊಡ್ತಾರೆ. ಸೊ ಅಲ್ಲಿ ಬರ್ತಕ್ಕಂಥ ಮೇಜರ್ ಕ್ವಶನ್ಸ್ಗೆ ಏನೇನು ನಾವು ರೆಡಿ ಆಗ್ಬೋದು ಅಂತ ಒಂದಿಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರೊಳಗಡೆ ಈಗ ಬೋರ್ಡಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಮಾಡೆಲ್ ಪೇಪರ್ ಇದಾವಲ್ಲ, ಸೊ ಆ ಮಾಡೆಲ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇಷ್ಟು ಚಾಪ್ಟರ್ ಸಂಬಂಧಪಟ್ಟಂತೆ ಮಾತ್ರ. ಓಕೆ, ಸೊ ಮಿಡ್ ಟರ್ಮ್ಗೆ ಅನುಕೂಲ ಆಗ್ಬೋದು ಅಂತ ನನ್ನ ಆಸೆ. ಸೊ ಇದ್ರೊಳಗಡೆ ನಿಮಗೆ ಬಯಾಲಜಿ ಪ್ಯಾಟರ್ನ್ ಪೇಪರ್ ನಿಮಗೆ ಗೊತ್ತೇ ಇರುತ್ತೆ ಹೇಗಿದೆ ಅಂತ. ಸೊ ಅದರೊಳಗಡೆ ABCD 4 ಪಾರ್ಟ್ ಇರುತ್ತೆ. ಎ ಪಾರ್ಟಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 1 to 10 ತನಕ ಎಲ್ಲವೂ ಬರೀಬೇಕು, ಏನು ಚಾಯ್ಸ್ ಇರಲ್ಲ. ಬಿ ಪಾರ್ಟಿ ಬಂದರೆ ಕ್ವಶನ್ ನಂಬರ್ 11 ಇಂದ 18 ತನಕ ಇರುತ್ತೆ, 2 ಮಾರ್ಕ್ಸ್ಗೆ, ಅಲ್ಲಿ 5 ಕ್ವಶನ್ಸ್ ಮಾತ್ರ ಅಟೆಂಡ್ ಮಾಡಬೇಕು. ಸಿ ಬಂದರೆ 19 ಇಂದ 26 ತನಕ ಇರುತ್ತೆ, ಅಲ್ಲೂ 5 ಕ್ವಶನ್ಸ್ ಅಟೆಂಡ್ ಮಾಡ್ತೀರಾ, 3 ಮಾರ್ಕ್ಸ್ಗೆ. ಇನ್ನು ಡಿ ಬಂದರೆ 2 ಪಾರ್ಟ್ ಇದೆ, ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಅಂತ. ಸೆಕ್ಷನ್ 1 ಅಲ್ಲಿ 27 ಇಂದ 32 ತನಕ, ಅಲ್ಲಿ ನೀವು ಯಾವ್ದಾದ್ರು 4 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡ್ತಾ ಇದ್ದೀರಾ, 5 ಮಾರ್ಕ್ಸ್ಗೆ. ಇನ್ನು ಕೊನೆಯದಾಗಿ ಸೆಕ್ಷನ್ 2 ಬಂದರೆ ಅದು ಕೂಡ 5 ಮಾರ್ಕ್ಸ್, ಅಲ್ಲಿ 27 ಇಂದ 33 ಇಂದ 37 ತನಕ ಇರುತ್ತೆ. ಸೊ ಅದನ್ನ ನೀವು 5 ಮಾರ್ಕ್ಸ್ ಅಲ್ಲಿ ಯಾವ್ದಾದ್ರು 3 ಕ್ವಶನ್ಸ್ಗೆ ಅಟೆಂಡ್ ಮಾಡ್ತಾ ಇದ್ದೀರಿ. ಇದೆಲ್ಲ ಪ್ಯಾಟರ್ನ್. ಓಕೆ, ಈಗ ಮಿಡ್ ಟರ್ಮ್ಗೆ ಏನೇನು ಬೇಕಂತ ಸಿದ್ಧತೆ ಮಾಡ್ಕೊಳಕ್ಕೆ ಹೋಗ್ಬಿಡೋಣ ನೇರವಾಗಿ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ಒಂದು ಕ್ವಶನ್ ಪೇಪರ್ ತಗೊಂಡಿದ್ದೀನಿ. ಕ್ವಶನ್ ಪೇಪರಲ್ಲಿ ಏನೇನು ನಿಮಗೆ ಎಷ್ಟು ಸಿಲೆಬಸ್ ಬಂದಿದೆ ಅದು ಮಾತ್ರ ನಾನು ಕವರ್ ಮಾಡ್ತೀನಿ. ಹಾಗೆಯೇ ಈಗ ಹೋಗ್ಬೇಕಾದ್ರೆ ಎಷ್ಟೋ ಪಾಪ ಫಸ್ಟ್ ಪಿ ಸಿ ಇನ್ನು ಕೆಲವು ಕಡೆ ಸಿಲೆಬಸ್ ಆಗಿರೋದಿಲ್ಲ, ನಿಮ್ಗೆ ಆಗಿಲ್ಲ ಅಂತ ತಿಳ್ಕೊಂಡೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಬೇಕಾಸ್ ಆಗಿದ್ರು ಕೂಡ ಆಗಿಲ್ಲ ಅಂದ್ಕೊಂಡೇನೆ ಸೊ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಷ್ಟು ಮಿನಿಮಮ್ ಆಗುತ್ತೋ ಅಷ್ಟು ಮಾಡ್ತೀನಿ, ಜಾಸ್ತಿ ಸ್ಟ್ರೆಚ್ ಮಾಡೋಷ್ಟು ಟೈಮ್ ಆಗೋದಿಲ್ಲ ವಿಡಿಯೋದಲ್ಲಿ. ಓಕೆ ರೈಟ್. ಸೊ ಫಸ್ಟ್ ಕ್ವಶನ್ ಬಂದ್ಬಿಡಿ ನೇರವಾಗಿ, ಡಿಫೈನ್ ಮೆಟಬಾಲಿಸಮ್. ಓಕೆ, ಸೊ ಡಿಫೈನ್ ಮೆಟಬಾಲಿಸಮ್ ಅಂತ ಇದೆ. ಎಸ್, ಸೊ ಡಿಫೈನ್ ಮೆಟಬಾಲಿಸಮ್, ಡಿಫೈನ್ ಅಂದ್ರೆ ಡೆಫಿನೇಷನ್ ಬರೀತಕ್ಕಂಥದ್ದು, ಹಾಗಂದ್ರೆ ಅಂತ ಬರೆಯೋದಷ್ಟೇ. ಫಸ್ಟ್ ಚಾಪ್ಟರ್ ಅಲ್ಲಿ ಕೇಳಿರೋ ಕ್ವಶನ್, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ಅಲ್ಲಿ ಹೇಳಿವಲ್ಲ, ಸೊ ಅದರೊಳಗೆ ಮೆಟಬಾಲಿಸಮ್ ಪರಿಚಯ ಮಾಡ್ಕೊಟ್ಟಿದ್ದಾರೆ. ಸೊ ಮೆಟಬಾಲಿಸಮ್ ಅಂದ್ರೆ ನಮ್ಮ ಬಾಡಿಲಿ ಏನೇನು ಫಿಸಿಯಾಲಜಿಕಲ್ ಆಕ್ಟಿವಿಟೀಸ್ ನಡೀತಾವಲ್ವಾ, ಡೈಜೆಷನ್, ಎಕ್ಸ್ಕ್ರೀಷನ್, ರೆಸ್ಪಿರೇಷನ್, ಸೊ ಇದು ಬೇಕಷ್ಟ ನಡೀತಿದಲ್ವಾ, ಅವೆಲ್ಲ ಸಮ್ ಟೋಟಲ್ ಕೆಮಿಕಲ್ ರಿಯಾಕ್ಷನ್ಸ್ ದಟ್ ಅಕ್ಕರ್ ಇನ್ ಅವರ್ ಬಾಡಿ ಅಷ್ಟೇ. ಸೊ ವಾಟ್ ಇಸ್ ಮೆಟಬಾಲಿಸಮ್? ಸಮ್ ಟೋಟಲ್ ಕೆಮಿಕಲ್ ರಿಯಾಕ್ಷನ್ಸ್ ದಟ್ ಅಕ್ಕರ್ ಇನ್ ಅವರ್ ಬಾಡಿ ಈಸ್ ಸೆಡ್ ಟು ಬಿ ಮೆಟಬಾಲಿಸಮ್. ಅಷ್ಟೇ ಡೆಫಿನೇಷನ್ ಬರೀತಕ್ಕಂಥದ್ದು, ಅಷ್ಟೇ ಏನಿಲ್ಲ ಅಲ್ಲಿ. ನೆಕ್ಸ್ಟ್ 2ನೇ ಕ್ವಶನ್ಗೆ ಹೋಗ್ಬಿಡೋಣ. 2ನೇ ಕ್ವಶನ್ ಇದೆ, ನೇಮ್ ದ ನಾನ್ ಕಾರ್ಡೇಟಾ ಫೈಲಮ್ ಹೂಸ್ ಅ ಫ್ಯೂ ಮೆಂಬರ್ಸ್ ಹ್ಯಾವ್ ದ ಎಬಿಲಿಟಿ ಟು ಫ್ಲೈ ಅಂತೆ. ಸೊ ಇಲ್ಲಿ ನಾನ್ ಕಾರ್ಡೇಟಾದ ಮೆಂಬರ್ಸ್ ಅಂತ ತಗೋಬೇಕು. ದೇ ಹ್ಯಾವ್ ಎಬಿಲಿಟಿ ಟು ಫ್ಲೈ, ಹಾರಾಡುವ ಸಾಮರ್ಥ್ಯ ಹೊಂದಿರಬೇಕು. ನೀವು ತಕ್ಷಣ ಅರ್ಥ ಮಾಡ್ಕೊಂಡು ಏನು ಬರೆಯಕ್ಕೆ ಹೋಗ್ಬೇಡಿ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೇಳಿರೋದು ನಾನ್ ಕಾರ್ಡೇಟಾದಿಂದ ಅಲ್ಲ. ಕಾರ್ಡೇಟಾಕ್ಕೆ ಹೋಗ್ಬಿಟ್ರೆ ಯಾರು ಬೆನ್ಮೇಲೆ ಅಥವಾ ನೋಟೋ ಕಾರ್ಡ್ ಇದೆಯೋ ಅವ್ರ ತಕ್ಕ ಹೋದ್ರೆ ನಾವೀಗ ಪೈಸಸ್ ಮೀನುಗಳಿದೆ, ಆಂಫಿಬಿಯನ್ಸ್ ಕಪ್ಪೆಗಳಿದೆ ಅಲ್ವಾ, ಸೊ ರೆಪ್ಟೈಲ್ಸ್ ಇದೆ, ಹಾಗೇನೆ ಬರ್ಡ್ಸ್ ಇದೆ, ಮ್ಯಾಮಲ್ಸ್ ಇದೆ, ಇವರೆಲ್ಲರೂ ಕೂಡ ಕಾರ್ಡೇಟಾ. ಅದ್ರೊಳಗಡೆ ಬರ್ಡ್ಸ್ ಫ್ಲೈಯಿಂಗ್ ಕೆಪಾಸಿಟಿ ಇದೆ, ಬಟ್ ಅದು ನಾವು ಕೇಳೇ ಇಲ್ಲ. ಅದಕ್ಕೆ ನೀವು ತಕ್ಷಣ ಹೆಚ್ಚು ಮಾಡಬಾರ್ದು. ಕಾರ್ಡೇಟಾದಲ್ಲಿ ಕೇಳಿದೆ ಬರ್ಡ್ಸ್ ಅನ್ನ ಬರೀತಿದ್ರಿ. ನಾನ್ ಕಾರ್ಡೇಟಕ್ಕೆ ಹೋದ್ರೆ ಯಾರಪ್ಪಿ? ನಾನ್ ಕಾರ್ಡೇಟದಲ್ಲಿ ಫಸ್ಟ್ ಅದು ಪೋರಿಫೆರಾ, ಸೀಲೆಂಟ್ರೇಟಾ, ಟೀನೋಫಾರಾ, ಪ್ಲಾಟಿಯಲ್ಮೆಂಥಿಸ್, ಆಸ್ಕೆಲ್ಮೆಂಥಿಸ್, ಆಮೇಲೆ ಆರ್ಥ್ರೋಪೋಡಾ, ಮೊಲಸ್ಕಾ, ಎಕೆನೋಡೆರ್ಮೆಟಾ. ರೆಡಿನಾ? ಸೊ ಇಷ್ಟರೊಳಗಡೆ ಹೋದ್ರೆ ಆರ್ಥ್ರೋಪೋಡಾದಲ್ಲಿ ಮಾತ್ರ ಫ್ಲೈಯಿಂಗ್ ಕೆಪಾಸಿಟಿ ಇರ್ತಕ್ಕಂಥದ್ದು. ಆರ್ಥ್ರೋಪೋಡಾನ ನೀವು ಅದಕ್ಕೆ ಮೆನ್ಷನ್ ಮಾಡಬೇಕು. ಓಕೆ, ಸೊ ಆರ್ಥ್ರೋಪೋಡಾ ಇಲ್ಲಿ ಇನ್ಸೆಕ್ಟ್ಸು, ಇನ್ಸೆಕ್ಟು, ಬಟರ್ಫ್ಲೈಗಳು, ಮಾತು ಎಲ್ಲವೂ ಕೂಡ ಫ್ಲೈಯಿಂಗ್ ಕೆಪಾಸಿಟಿ ಇದೆ, ಹಾರಾಡ್ತವೆ ಅಲ್ವಾ. ಚಿಟ್ಟೆಗಳು, ನೊಣಗಳು, ಸೊಳ್ಳೆಗಳು ಎಲ್ಲವೂ ಕೂಡ ಆರ್ಥ್ರೋಪೋಡಾ ತಾನೆ, ಅವರು ಹಾರಾಡ್ತಾರೆ. ಅದನ್ನ ಯೋಚನೆ ಮಾಡಬೇಕು, ಅವಸರ ಮಾಡಬಾರ್ದು. ಇದ್ರ ಬಿಟ್ಟರೆ ವಾಟ್ ಈಸ್ ಈಸ್ಟಿವೇಷನ್ ಅಂತ 3ನೇ ಕ್ವಶನ್ ಕೇಳಿದ್ದಾರೆ. ಸೊ ವಾಟ್ ಈಸ್ ಈಸ್ಟಿವೇಷನ್, ರೈಟ್? ಸೊ ಈಸ್ಟಿವೇಷನ್ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ, ನೀವು ಫ್ಲವರ್ ನೋಡಿದ್ವಲ್ವಾ, ಸೊ ಯಾವುದೋ ಒಂದು ಫ್ಲವರ್ನ ಸ್ಟ್ರಕ್ಚರ್ ಬರೆದ್ರೆ, ಸೊ ಫ್ಲವರ್ನ ಸ್ಟ್ರಕ್ಚರ್ ಎಲ್ಲ ಕಲ್ತ್ಕೊಂಡಿದ್ವಿ ಅಂತ ಅನ್ಕೋತೀನಿ, ರೈಟ್? ಸೊ ಇದು ಫ್ಲವರ್ನಲ್ಲಿ ಗೈನೀಸಿಯಂ ಅಂತಕ್ಕಂಥದ್ದಲ್ವಾ. ಸೊ ಇದಾದ್ಮೇಲೆ ಎಸ್, ಇದು ಅವರ ಆಂಥಸ್ ಇರ್ತಕ್ಕಂಥ ಸ್ಟೇಮನ್ ಇರ್ತಕ್ಕಂಥದ್ದು, ಇದನ್ನ ಆಂಡ್ರೂಸಿಯಂ ಅಂತ ಕರಿತೀವಲ್ವ ಇದನ್ನ. ಇದಾದ್ಮೇಲೆ ನೆಕ್ಸ್ಟ್ ಪೆಟಲ್ಸ್ ಅಲ್ಲಿ ಇರ್ತಾವಲ್ವಾ, ಸೊ ಈ ತರ
ಪೆಟಲ್ಸ್ ರೈಟ್. ಸೊ ಈ ಥರ ಏನು ಪೆಟಲ್ಸ್ ಇದೆ ಇದು, ಈ ಪೆಟಲ್ಸ್ ಇರ್ತಪ್ಪ ಅಂದರೆ ಎಸ್ ಇಲ್ಲಿ ನೀವು ಎಸ್ ಓಕೆ ಹೀಗಿರಲಿ ರೈಟ್. ಸೊ ಇಲ್ಲಿಗೆ ಬಂದರೆ ಇಲ್ಲಿ ಕೆಳಗಡೆ ಏನು ಫ್ಲವರ್ ಬಡ್ ಕಂಡೀಷನ್ ಬರ್ತಿರಲ್ಲ, ಆ ಬಡ್ ಕಂಡೀಷನ್ ಇದ್ದಾಗ ರೈಟ್. ಸೊ ಈ ಥರ ಬಡ್ ಕಂಡೀಷನ್ ಇದ್ದಾಗ ನೋಡಿ, ಸೊ ಈ ಬಡ್ ಅಂದರೆ ಮೊಗ್ಗಾಗಿದ್ದ ಸ್ಥಿತಿಯಲ್ಲಿ ಇಡೀ ಹೂವನ್ನು ಕವರ್ ಮಾಡಿರುತ್ತಲ್ವ, ಆ ಹೂವನ್ನು ಮುಚ್ಕೊಂಡಿರೋ ಪಾರ್ಟ್ ಇದು. ಓಕೆ, ಇದನ್ನ ನಾವು ಇಲ್ಲಿ ಕೇಲಿಕ್ಸ್ ಅಂತ ಕರಿತೀವಿ ಅಲ್ವಾ. ಸೊ ಕೇಲಿಕ್ಸ್ ಮೋಸ್ಟ್ಲಿ ಕೆಲವ್ರಿಗೆಲ್ಲ ಆಗಿದೆ, ಇದು ಕ್ಲಾಸ್ ಗೊತ್ತಿರುತ್ತೆ, ಕೇಸ್ ಗೊತ್ತಿಲ್ಲ ಅಂದ್ರೆ ಇರಲಿ ಅಂತ. ಈ ಕೇಲಿಕ್ಸು, ಆಮೇಲೆ ಹೂವಿನ ದಳಗಳಿದೆಯಲ್ಲ ಅದೆಲ್ಲ ಕೋರಲ್ಲ. ಓಕೆ, ಸೊ ಕೋರಲ್ಲ. ಆಮೇಲೆ ಇವೆ ಸ್ಟೇಮನ್ಸ್ ಇದರಲ್ಲಿ ಇರ್ತಕ್ಕಂಥ ಇದು ಆಂಡ್ರೂಸಿಯಂ ಬರ್ತಕ್ಕಂಥದ್ದು. ಸೊ ಆಂಡ್ರೀಸಿಯಂ. ಓಕೆ, ಆಮೇಲೆ ಸ್ಟೇಮನ್ಸ್ ಸಾರಿ ಈ ಪಿಸ್ಟಿಲ್ ಇರ್ತಕ್ಕಂಥ ಇತ್ತಲ್ಲ ಅದು ಗೈನೀಸಿಯಂ. ಗೈನೀಸಿಯಂ. ಓಕೆ, ಸೊ ಗೊತ್ತಿಲ್ಲ, ಇನ್ನು ಫರ್ದರ್ ಕ್ಲಾಸಲ್ಲಿ ನಿಮ್ಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ಕ್ವಶನ್ ಪೇಪರ್ ಅಷ್ಟೇ ಸಾಲ್ವ್ ಮಾಡ್ತಾ ಇರೋದು. ಈಗ ಈ ಕೇಲಿಕ್ಸಿಗೆ ಬಂದ್ರೆ, ಈ ಕೇಲಿಕ್ಸ್ ಅಲ್ಲಿ ಏನು ಮೆಂಬರ್ಸ್ ಇತ್ತು, ಅವ್ರವ್ರು ಬೇರೆ 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 ದಳಗಳು ಇರ್ಬೋದು, ಅಥವಾ ಎಲ್ಲ ಸೇರ್ಕೊಂಡು ಕಾಮನ್ ಟ್ಯೂಬ್ ತರನೂ ಆಗಿರ್ಬೋದು. ಸೊ ಆ ಮೆಂಬರ್ಸ್ ಏನಿದ್ರೆ ಅವ್ರನ್ನ ನಾವು ಸೆಪಲ್ಸ್ ಅಂತ ಕರಿಬೇಕು. ಇದರ ಮೆಂಬರ್ಸ್ ಅನ್ನ ಸೆಪಲ್ಸ್ ಅಂತ ಕರಿಬೇಕು. ಇನ್ನು ಇದ್ರ ಮೆಂಬರ್ಸ್ ಇದನ್ನ ಕೊರಲ್ದಾರ ಹೂವಿನ ದಳಗಳು, ಅವನ್ನ ಪೆಟಲ್ಸ್ ಅನ್ಬೇಕು, ಪೆಟಲ್ಸ್. ಓಕೆ, ಈ ಸೆಪಲ್ಸ್ ಅಥವಾ ಪೆಟಲ್ಸ್ ಹೆಂಗ್ ಅರೇಂಜ್ ಆಗಿ ತೋರ್ಸ್ತಕ್ಕಂಥದ್ದೇ ಈಸ್ಟಿವೇಷನ್ ಅಂದ್ರೆ. ಈಸ್ಟಿವೇಷನ್ ಅಂದ್ರೆ ಇಟ್ ಈಸ್ ದ ಮೋಡ್ ಆಫ್ ಅರೇಂಜ್ಮೆಂಟ್ ಆಫ್ ಆರ್ sepals or petals. The mode of arrangement of sepals or petals in the bud, flower bud. Okay, so with respect to the next member of the same whorl. ಅವರು ಸೆಪಲ್ಸ್ ಅಂದ್ರೆ ಬರೀ ಸೆಪಲ್ಸ್ ಮಾತ್ರ ಚೆಕ್ ಮಾಡಬೇಕು, ಸೆಪಲ್ಸ್ ನ ಪೆಟಲ್ಸ್ ಜೊತೆಗಲ್ಲ, ಅಥವಾ ಪೆಟಲ್ಸ್ ನ ಸೆಪಲ್ಸ್ ಜೊತೆಗಲ್ಲ. ಸೇಮ್ ಹೋರಲ್, ಅವ್ರದೇ ಹೋರಲ್. ಈ ಕೇಲಿಕ್ಸ್ ಅಂದ್ರೆ ಕೇಲಿಕ್ಸ್ ಒಂದು ಹೋರಲ್, ಆಮೇಲೆ ಕೊರಲ ಒಂದು ಹೋರಲ್. ಅವ್ರದೇ ಹೋರಲ್ ಜೊತೆಗೆ ಒಬ್ಬ ಮೆಂಬರ್ ಅದ್ರ ನೆಕ್ಸ್ಟ್ ಮೆಂಬರ್ ಜೊತೆ ಹೆಂಗ್ ಜೋಡಿಸ್ಕೊಂಡಾನೆ ಅಂತ ಅಧ್ಯಯನ ಮಾಡೋದು. ಅದು 5 ತರ ಜೋಡಿಸ್ಕೊಂಡಿರ್ತಕ್ಕಂಥದ್ದೆಲ್ಲ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಈಗ ವಾಲ್ವೆಟ್ ಈಸ್ಟಿವೇಷನ್, ಟ್ವಿಸ್ಟೆಡ್ ಈಸ್ಟಿವೇಷನ್, ಇಂಬ್ರಿಕೇಟ್ ಈಸ್ಟಿವೇಷನ್, ಎಕ್ಸಿಲರಿ ಈಸ್ಟಿವೇಷನ್ ಅಂತೆಲ್ಲ ಮುಂದೆಲ್ಲ ಓದ್ತೀರಿ ನೀವು. ಸೊ ಆ ತರ ಈಸ್ಟಿವೇಷನ್ ಅರೇಂಜ್ಮೆಂಟ್ ಇರ್ತಕ್ಕಂಥದ್ದು ಕೆಲವರಿಗೆಲ್ಲ ಆಲ್ರೆಡಿ ಆಗಿರುತ್ತೆ ಕೂಡ. ಸೊ ಅದಕ್ಕೆ ಇಲ್ಲೇ ಬರೀಬೇಕು ನೀವು, ಹಂಗಾರೆ ಡೆಫಿನೇಷನ್ ಬರೀದಷ್ಟೇ ಅಲ್ವಾ. ದಿಸ್ ಇಸ್ ದ ಮೋಡ್ ಆಫ್ ಅರೇಂಜ್ಮೆಂಟ್ ಆಫ್ ಸೆಪಲ್ಸ್ ಆರ್ ಪೆಟಲ್ಸ್ ವಿತ್ ರೆಸ್ಪೆಕ್ಟ್ ಟು ದ ನೆಕ್ಸ್ಟ್ ಮೆಂಬರ್ ಆಫ್ ದ ಸೇಮ್ ಹೋರಲ್ ಇನ್ ದ ಫ್ಲವರ್ ಬಡ್ ಈಸ್ ಕಾಲ್ಡ್ ಈಸ್ಟಿವೇಷನ್ ಅಂತ ಬರೀಬೇಕು. ಎಸ್, ಸೊ ದಟ್ ಈಸ್ ದ ಥಿಂಗ್. ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಹೀಗಿದೆ, ವೇರ್ ಆರ್ 70s ಟೈಪ್ ಆಫ್ ರೈಬೋಸೋಮ್ಸ್ ಫೌಂಡ್ ಇನ್ ಅ ಯೂಕ್ಯಾರಿಯೋಟಿಕ್ ಸೆಲ್. ಸೊ 70s ಟೈಪ್ ಆಫ್ ರೈಬೋಸೋಮ್ಸ್ ಅಂತ ಇಲ್ಲಿ 70s ಟೈಪ್. ಓಕೆ, ಇಲ್ಲಿ 5ನೇ ಕ್ವಶನ್ ಇದೆ, ಅದಕ್ಕೆ ಬರ್ತೀವಿ ಅಷ್ಟೇ. 70s ಟೈಪ್ ಆಫ್ ರೈಬೋಸೋಮ್ಸ್ ಇನ್ ಯೂಕ್ಯಾರಿಯೋಟ್ಸ್. ಯೂಕ್ಯಾರಿಯೋಟ್ಸ್ ಅಲ್ಲಿ ಕೇಳಿದ್ದಾರೆ. ಸೊ ಯೂಕ್ಯಾರಿಯೋಟ್ಸ್ ಅಲ್ಲಿ 70s ಟೈಪ್ ಅಂತಂದ್ರೆ ನೀವು ನಾನು ಒಂದ್ಸರಿ ಹೇಳಿದ್ರೆ ಕ್ವಶನ್ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ ಅಂತ. ಸೊ ನಿಮ್ಗೆ ಸೆಲ್ ಅಂಡ್ ಇಟ್ ಪಾರ್ಟ್ಸ್ ಅಲ್ಲಿ ಹೇಳ್ತಾ ಹೋಗ್ತಾ ಮುಂದೆ ಎಲ್ಲ ಗೊತ್ತಾಗುತ್ತೆ. ನೋಡಿ, ಪ್ರೋಕ್ಯಾರಿಯೋಟ್ಸ್ ಏನಿದಾರೋ, ಪ್ರೋಕ್ಯಾರಿಯೋಟ್ಸ್ ಮತ್ತೆ ಯೂಕ್ಯಾರಿಯೋಟ್ಸ್, ಇವ್ರ ಹತ್ರ ಬಂದ್ರೆ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ 70s ಟೈಪ್ ಆಫ್ ರೈಬೋಸೋಮ್ಸ್ ಇರ್ತವೆ. ಅಂದ್ರೆ ಬ್ಯಾಕ್ಟೀರಿಯಾ, ಮೈಕೋಪ್ಲಾಸ್ಮಾ ಅವ್ರತಾವೆಲ್ಲ ಹೋದ್ರೆ 70s ಟೈಪ್ ಆಫ್ ರೈಬೋಸೋಮ್ಸ್ ಇರ್ತವೆ. ಅಲ್ಲೆಲ್ಲೂ 80s ಇರಲ್ಲ. ಬಟ್ ಯೂಕ್ಯಾರಿಯೋಟ್ಸ್ ಹೋದ್ರೆ ಇಡೀ ಸೆಲ್ಲಿನ ಸೈಟೋಪ್ಲಾಸಮ್ ಅಥವಾ ಎಂಡೋಪ್ಲಾಸ್ಮ್ ರೆಟಿಕ್ಯುಲಮ್ ಅವ್ರ ಮೇಲೆಲ್ಲ 80s ಇರೋದು, 80s ಇರ್ತವೆ. ಹವೆವರ್ ಇನ್ನು ಯೂಕ್ಯಾರಿಯೋಟಿಕ್ ಕೆಲವು ಆರ್ಗನ್ಸ್ ಅಲ್ಲಿ 70s ಇರ್ತವೆ. ಯಾವ್ದ್ರಲ್ಲಿ 70s ಇರ್ತಂತ ನಾವೀಗ ಬರಿಬೇಕಾಗಿರೋದು ಅದು ನಮ್ಮ ಮೈಟೋಕಾಂಡ್ರಿಯಾ. ನೋಡಿ, ಮೈಟೋಕಾಂಡ್ರಿಯಾ ಇಲ್ಲಿ ಬರಿಬೇಕು ಇದನ್ನ. ಹಾಗೆ ನಮ್ಮ ಕ್ಲೋರೋಪ್ಲಾಸ್ಟ್, ಎಸ್ ಕ್ಲೋರೋಪ್ಲಾಸ್ಟ್. ಸೊ ಇವರಿಬ್ಬರ ಹತ್ರ 70s ಕೂಡ ಇರ್ತವೆ. ಅದಕ್ಕೆ ನಮ್ಮ ಆನ್ಸರ್ ಮೈಟೋಕಾಂಡ್ರಿಯಾ ಅಂಡ್ ಕ್ಲೋರೋಪ್ಲಾಸ್ಟ್ ಅಂತ ಇಲ್ಲಿ ಬರೀಬೇಕು. ಓಕೆ, ರೈಟ್. ವಾಟ್ ನೆಕ್ಸ್ಟ್? ಸೊ ಇಷ್ಟೇ 1 ಮಾರ್ಕ್ ನೀವು ಈ ಪೇಪರ್ನ ಕವರ್ ಆಗಿರ್ತಕ್ಕಂಥದ್ದು. ಇನ್ನು ನೇರವಾಗಿ 2 ಮಾರ್ಕ್ಸ್ಗೆ ಹೋಗೋಣ ಬನ್ನಿ. ಓಕೆ, 2 ಮಾರ್ಕ್ಸ್ ಅಲ್ಲಿ ಅಂದ್ರೆ 11ನೇ ಕ್ವಶನ್ ಹೀಗಿದೆ ಇದ್ರಾಗೆ, ರೈಟ್ ಎನಿ ಟು ಕಮರ್ಷಿಯಲ್ ಯೂಸಸ್ ಆಫ್ ಆಲ್ಗೆ. ಓಕೆ, ಸೊ ಇಲ್ಲಿ ಕಮರ್ಷಿಯಲ್ ಯೂಸಸ್ ಆಫ್ ಆಲ್ಗೆ ಅಂತೆ. ಕಮರ್ಷಿಯಲ್ ಯೂಸಸ್ ಆಫ್ ಆಲ್ಗೆ. ಕಮರ್ಷಿಯಲ್ ಯೂಸಸ್ ಅಂದ್ರೆ ಮಾರಾಟಕ್ಕೆ ಅಥವಾ ಹಣ ಸಂಪಾದನೆಗಾಗಿ ಬಳಕೆ ಆಗಬೇಕು. ಸೊ ಆ ತರ ಮಾಡ್ತಕ್ಕಂಥ ಯೂಸಸ್ ಯಾವ ಇದ್ರೆ ಬರೀರಿ ಅಂತ ಕೇಳಿದ್ದಾರೆ. ಒಂದ್ಸರಿ ನಾವು ಆಲ್ಗೆ ಎಲ್ಲ ಯೂಸ್ ನೋಡ್ಬೇಡ, ಒಂದ್ಸರಿ 5 ವರ್ಷಕ್ಕೆ ಕೇಳ್ಬಿಡ್ತೀವಿ. ಸೊ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಆಲ್ಗೆ ಅಥವಾ ಯೂಸಸ್ ಆಫ್ ಆಲ್ಗೆ 5 ವರ್ಷಕ್ಕೆ ಕೇಳ್ಬಿಡ್ತೀವಿ. ಅದಕ್ಕೆ ಒಂದ್ಸರಿ ಇಲ್ಲಿ ರೀಕಾಲ್ ಮಾಡ್ಕೊಂಡು ಹೋಗೋಣ. ಓಕೆನಾ? 5. ಸೊ ಯಾವ್ದಾರು 5 ಬೇಕಷ್ಟು ಯೂಸಸ್ ಇದೆ, ಒಂದು 5 ನಮ್ಮ ಬುಕ್ಕಿನ ಪ್ರಕಾರ ಯಾವ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯಾಕಂದ್ರಪ್ಪ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಪ್ಪ ಅಂದ್ರೆ ಆಲ್ಗೆ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್.
about half of the total carbon dioxide is fixed by algae during photosynthesis, and hence they enrich the oxygen, desired oxygen in our surrounding. ಸೊ ಅದು ಬಹಳಷ್ಟು ಇಂಪಾರ್ಟೆಂಟ್, ಒಂದು ಒಳ್ಳೆಯ ಕೆಲಸ ಆಲ್ಗೆಯಿಂದ ಆಗ್ತದೆ, ಅದನ್ನ ಮೆನ್ಷನ್ ಮಾಡಿ. ಅಂಡ್ ದೇ ಪ್ಲೇ ವೆರಿ ಗುಡ್, ದೇ ಸರ್ವ್ ಆಸ್ ಅ ಸೋರ್ಸ್ ಆಫ್ ಫುಡ್. ಸೊ ಸರ್ವ್ ಆಸ್ ಅ ಸೋರ್ಸ್ ಆಫ್ ಫುಡ್ ಫಾರ್ ಮೋಸ್ಟ್ ಆಫ್ ದ ಅಕ್ವಾಟಿಕ್ ಅನಿಮಲ್ಸ್. ದೇ ಸರ್ವ್ ಆಸ್ ಅ ಸೋರ್ಸ್ ಆಫ್ ಫುಡ್ ಫಾರ್ ಮೋಸ್ಟ್ ಆಫ್ ದ ನೀರೊಳಗೆ ಬದುಕಂತ ಬಹುಪಾಲು ಜೀವಿಗಳ ಆಲ್ಗೆಗಳು ತಿಂದೇ ಬದುಕ್ತವೆ. ಅದಕ್ಕೊಂದು ಒಳ್ಳೆ ಪಾಯಿಂಟ್. ಅದ್ರ ಜೊತೆನೆ ಸೊ ದೇ ಕ್ಯಾನ್ ಬಿ ಯೂಸ್ ಆಸ್ ಫುಡ್ ಬೈ ಹ್ಯೂಮನ್ ಬೀಯಿಂಗ್ ಆಲ್ಸೋ. ನಾವು ಕೂಡ ಕೆಲವು ಫುಡ್ ಆಗಿ ತಿಂತೀವಿ. ಉದಾಹರಣೆಗೆ ನೋಡಿ, ಪಾರ್ಪೈರಾ, ಎಸ್, ಸೊ ಪಾರ್ಪೈರಾ ತಗೊಳ್ಳಿ, ಅಥವಾ ನಮ್ಮ ಸರ್ಗ್ಯಾಸಮ್ ತಗೊಳ್ಳಿ. ಓಕೆ, ಸೊ ಸರ್ಗ್ಯಾಸಮ್ ಅನ್ನ ತಗೊಳ್ಳಿ, ಲ್ಯಾಮಿನೇರಿಯಾ ತಗೊಳ್ಳಿ, ಲ್ಯಾಮಿನೇರಿಯಾ. ಸೊ ಇವನ್ನೆಲ್ಲ ನಾವು ಫುಡ್ ಆಗಿ ಬಳಸೋದುಂಟು. ಓಕೆ, ದೇ ಕ್ಯಾನ್ ಬಿ ಯೂಸ್ ಆಸ್ ಫುಡ್. ಅದನ್ನ ಏನೆಲ್ಲ ಕೊಂಬು ಅಂತ ಜಪಾನಲ್ಲೆಲ್ಲ ಇದನ್ನ ಜ್ಯೂಸು ಅಥವಾ ರಸ ಮಾಡ್ಕೊಂಡು ಅಥವಾ ತಿಳಿ ಸಾರು ಮಾಡ್ಕೊಂಡು ತಿಂತಾರೆ, ಹಾಗೆ ಫುಡ್ ಆಗಿ ಬಳಸ್ತಾರೆ ಅಂತ ಆಗ್ಬೋದು ಅಂತ. ಓಕೆ, ಇದನ್ನು ಬಿಟ್ರೆ ದೇರ್ ಆರ್ ಸಮ್ ಆಲ್ಗೆ ದೇ ಪ್ರೊಡ್ಯೂಸ್ ಸಮ್ ಹೈಡ್ರೋಕೊಲಾಯ್ಡಲ್ ಸಬ್ಸ್ಟೆನ್ಸ್. ಸೊ ಹೈಡ್ರೋಕೊಲಾಯ್ಡಲ್ substance. Hydrocolloid means the substance which are having a high water holding ಪ್ರಾಪರ್ಟಿ ಅಂತ, ನೀರನ್ನು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಇರ್ತದೆ. ಕೆಲವು ಜ್ಯೂಸಿ ಮೆಟೀರಿಯಲ್ ಅವನ್ನು ತಯಾರು ಮಾಡ್ತಾರಂತ. ಅಂತ ಹೈಡ್ರೋಕ್ಲೋರೈಡ್ ಸಬ್ಸ್ಟೆನ್ಸ್ ಬಹಳಷ್ಟು ಯೂಸ್ಫುಲ್ ಕಮರ್ಷಿಯಲ್. ಈ ಕ್ವಶನ್ಗೆ ಅದೇ ಬೇಕಾಗಿರೋದು, ಕಮರ್ಷಿಯಲ್ ಪ್ರಾಡಕ್ಟ್ ಬೆಳೆಸಕ್ಕಂಥವು. ಅಂಥವು ಹೈಡ್ರೋಕ್ಲೋರೈಡ್ ಸಬ್ಸ್ಟೆನ್ಸ್ ಅಲ್ಲಿ ಕೆಲವು ಆಲ್ಜಿನ್ ನೋಡಿ. ಸೊ ಕೆಲವು ಆಗಿಂದ ಆಲ್ಜಿನ್ ಅಂತ ತೆಗಿತಾರೆ, ಕೆಲವು ಕ್ಯಾರಾಜಿನ್ ನೋಡಿ, ಕ್ಯಾರಾಜಿನ್. ಇವನ್ನ ಬೇರೆ ಬೇರೆ ಪರ್ಪಸ್ ಅಲ್ಲಿ, ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಅತ್ಯುತ್ತಮವಾದ ರಾ ಮೆಟೀರಿಯಲ್ಸ್ ಬಳಸ್ತಾರೆ. ಇವೆರಡು ಕೂಡ ಆ ಕಮರ್ಷಿಯಲ್ ಪ್ರಾಡಕ್ಟ್ಗೆ ಬರೀತಕ್ಕಂಥವನ್ನ ನೀವು ಬಳಸಬಹುದು ಇಲ್ಲಿ. ಓಕೆ, ಆಲ್ಜಿನ್ ಅಂಡ್ ಕ್ಯಾರಾಜಿನ್ ಆರ್ ದ ಹೈಡ್ರೋಕ್ಲೋರೈಡ್ ಸಬ್ಸ್ಟೆನ್ಸ್ ವಿಚ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಸಮ್ ಆಲ್ಗೆ. ದೇ ಆರ್ ಯೂಸ್ಡ್ ಆಸ್ ಗುಡ್ ಕಮರ್ಷಿಯಲ್ ಪ್ರಾಡಕ್ಟ್ಸ್ ಅಂತಕ್ಕಂಥದ್ದು. ಇನ್ನು ಅದನ್ನು ಬಿಟ್ರೆ ನೆಕ್ಸ್ಟ್ ನಮ್ಮ ಅಗಾರ್. ಸೊ ಅಗಾರ್ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಅಗಾರನ್ನ ನಾವು ಈ ಜೆಲಿಡಿಯಂ, ಓಕೆ, ರೆಡ್ ಆಲ್ಗೆ ಹೋದ್ರೆ ಜೆಲಿಡಿಯಮ್ ಮತ್ತೆ ಗ್ರಾಸಿಲೇರಿಯಾ. ಸೊ ಇವರಿದಾರಲ್ಲ, ಇವರಿಂದ ಅಗಾರನ್ನು ತೆಗಿತಾರೆ, ಅಗಾರ ಉತ್ಪತ್ತಿ ಮಾಡ್ತಾರೆ. ಅದು ಕೂಡ ಹೈಡ್ರೋಕ್ಲೋರೈಡ್ ಸಬ್ಸ್ಟೆನ್ಸ್ಗೆ, ಇದನ್ನು ಕೂಡ ಕಮರ್ಷಿಯಲ್ ಪರ್ಪಸ್ಗೆ ಬಳಸ್ತಕ್ಕಂಥದ್ದು. ಮುಖ್ಯವಾಗಿ ಇದನ್ನ ಇನ್ ದ ಗ್ರೋತ್ ಆಫ್, ಇನ್ ದ ಕಲ್ಚರಿಂಗ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್, ಬ್ಯಾಕ್ಟೀರಿಯಾ ಕಲ್ಚರ್ ಅಲ್ಲಿ ನ್ಯೂಟ್ರಿಟಿವ್ ಮೀಡಿಯಂ ಆಗಿ ಬಳಸ್ತಾರೆ ಇದನ್ನ. ಹಾಗೇನೆ ಜೆಲ್ಲಿ ತಯಾರು ಮಾಡಕ್ಕೆ, ಜಾಮು ಜೆಲ್ಲಿ ಅಂತ ಕೇಳಿರ್ಬೋದಲ್ಲ, ಆ ಜೆಲ್ಲಿ ತಯಾರು ಮಾಡಕ್ಕೆ, ಐಸ್ ಕ್ರೀಮ್ ತಯಾರು ಮಾಡಕ್ಕೆ ಬಳಸ್ತಾರೆ. ಸೊ ಅದೊಂದು ಬಹಳಷ್ಟು ಐಸ್ ಕ್ರೀಮು, ಜಾಮು, ಜೆಲ್ಲಿ ಮತ್ತೆ ಕಲ್ಚರಲ್ ಮೀಡಿಯಾ ಫಾರ್ ಬ್ಯಾಕ್ಟೀರಿಯಾ ಗ್ರೋತ್ ಅಂತ ಅದೆಲ್ಲ ಬರಿಬೇಕು. ಎಷ್ಟು ಕೊನೆಯದಾಗಿ ಸ್ಪೈರುಲಿನಾ ನೀವು ಕೇಳಿದ್ದೀರಾ, ಆ ಸ್ಪೈರುಲಿನಾ. ಸೊ ಅದನ್ನ ಬಿಟ್ರೆ ಕ್ಲೋರೆಲ್ಲಾ ಕೇಳಿದ್ರಲ್ವಾ, ಕ್ಲೋರೆಲ್ಲಾ. ಇವೆಲ್ಲ ಗ್ರೀನ್ ಆಲ್ಗೆ, ಯೂನಿಸೆಲ್ಲರ್ ಗ್ರೀನ್ ಆಲ್ಗೆ. ದೇ ಆರ್ ಎನ್ರಿಚ್ಡ್ ವಿತ್ ಪ್ರೋಟೀನ್. ಸೊ ದೇ ಆರ್ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಸೊ ಅತ್ಯುತ್ತಮವಾದ ಪ್ರೋಟೀನ್ ತಯಾರು ಮಾಡ್ಕೊಡ್ತೇವೆ. ಇವು ಎಲ್ಲ ಸಿಂಗಲ್ ಸೆಲ್ ಪ್ರೋಟೀನ್ ಅಂತ ಮುಂದೆ ಸೆಕೆಂಡ್ ಇಯರ್ ಪೀಸ್ ಓದಾರಂತೆ. ಸೊ ಇವು ನಾವು ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ತಯಾರು ಮಾಡ್ಕೊಡ್ತೇವೆ. ವೇಸ್ಟ್ ವಾಟರ್ ಅಲ್ಲಿ ಕೂಡ ಪ್ರೋಟೀನ್ ತಯಾರು ಮಾಡ್ಕೊಡ್ತವೆ. ಹಾಗಾಗಿ ದೇ ಆರ್ ಯೂಸ್ಡ್ ಆಸ್ ಅ ಪ್ರೋಟೀನ್ ಸಪ್ಲಿಮೆಂಟ್. ಓಕೆ, ಸೊ ಇವನ್ನ ಪ್ರೋಟೀನ್ ಸಪ್ಲಿಮೆಂಟ್ ಆಗಿ ಬಳಸ್ತಾರೆ. ಸೊ ಪ್ರೋಟೀನ್ ಸಪ್ಲಿಮೆಂಟ್, ಎಷ್ಟೊಂದೆಲ್ಲ ರೆಡಿಮೇಡ್ ಫುಡ್ ನಿಮ್ಮ ಕೈಗೆ ದಿನನಿತ್ಯ ಬಂದು ಸೇರ್ತಾ ಇತ್ತಲ್ಲ ಪ್ಯಾಕೆಟ್ ಅಲ್ಲಿ ಪ್ಯಾಕೇಜಿಂಗ್ ಆಗಿ, ಅಂತ ರೆಡಿಮೇಡ್ ಅಲ್ಲಿ ಬಹಳಷ್ಟು ಕಡೆ ಪ್ರೋಟೀನ್ ಅನ್ನು ತುಂಬತಕ್ಕಂಥ ಇದೇ ಸೋರ್ಸ್ ಇಂದಾನೆ ಪ್ರೋಟೀನ್ ಅನ್ನು ಹಾಕ್ತಾರೆ. ಓಕೆ, ಸೊ ದೀಸ್ ಆರ್ ಮೇಜರ್ ಯೂಸ್. ಈ ಕ್ವಶನ್ ಆನ್ಸರ್ ನಮ್ಮ ಕಮರ್ಷಿಯಲ್ ಯೂಸ್ ಅಂದ್ರೆ ಈ 3rd and 4th ಪಾಯಿಂಟ್ ಮಾಡಿವಲ್ಲ, ಇವನ್ನ ಕಮರ್ಷಿಯಲ್ ಯೂಸ್ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಸೊ ದಿಸ್ ಈಸ್ ದ ಯೂಸಸ್ ಆಫ್ ಆಲ್ಗೆ. ಒಂದು ಒಳ್ಳೆ ಕ್ವಶನ್. ಓಕೆ, ನೆಕ್ಸ್ಟ್ ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್ ಅಂತ ಇದೆ. ಸೊ ಇವನ್ನ ಟರ್ಮ್ಸ್ ಅನ್ನ ಡಿಫೈನ್ ಮಾಡ್ಬೇಕಂತೆ. ಅದರೊಳಗಡೆ ಒಂದೇದು ಎಪಿಫಿಲ್ಲಸ್ ಸ್ಟೇಮನ್ಸ್ ಅಂತೆ. ಓಕೆ, ಸೊ ಎಪಿಫಿಲ್ಲಸ್ ಸ್ಟೇಮನ್ಸ್. ಓಕೆ, ಎಪಿಫಿಲ್ಲಸ್ ಸ್ಟೇಮನ್ಸ್ ಅಂತೆ. ಅದೇನು ನೋಡ್ಬಿಡೋಣ ಫಸ್ಟ್. ಎಪಿಫಿಲ್ಲಸ್ ಸ್ಟೇಮನ್ಸ್ ಅಂದ್ರೆ ಏನು? ಎಪಿಫಿಲ್ಲಸ್ ಸ್ಟೇಮನ್ಸ್ ನೋಡಿ, ಯಾವುದೇ ಫ್ಲವರ್ ತಗೊಳ್ಳಿ. ಉದಾಹರಣೆಗೆ ಈಗ ಇದು ಯಾವುದೋ ಒಂದು ಫ್ಲವರ್ ಇದೆ ಅಂತ ಇಟ್ಕೊಳ್ಳೋಣ, ರೈಟ್? ಎಸ್, ಇದೊಂದು ಒಂದು ಫ್ಲವರ್ನ ಇಲ್ಲಿದೆ ಅಂತ ಇಟ್ಕೊಳ್ಳೋಣ. ಈಗ ಇಲ್ಲಿಂದ ಸ್ಟೇಮನ್ಸ್ ಹುಡ್ತಾವಲ್ಲ, ಸ್ಟೇಮನ್ಸ್ ಯೂಶುವಲಿ ಹೀಗೆ ಸ್ಟೇಮನ್ಸ್ ಇರೋದನ್ನ ನೀವು ನೋಡಿದಿಲ್ಲ, ಇದು ಸ್ಟೇಮನ್ಸ್. ಬಟ್ ಕೆಲವರಲ್ಲಿ ಹೀಗಿರಲ್ಲ, ಇದ್ರ ಬದಲು ಈ ಪೆಟಲ್ಗೆ ಅಟ್ಯಾಚ್ ಹಾಕೊಂಡು ಹೋಗಿರ್ತವೆ ನೋಡಿ, ಅಟ್ಯಾಚ್ ಆಗಿ ಆಮೇಲೆ ಸ್ಟೇಮನ್ಸ್ ಬಂದಿರುತ್ತೆ. ಈ ತರ ಇರಲ್ಲ. ಓಕೆ, ಸೊ ಈ ಪೆಟಲ್ಸ್ಗೆ ಅಟ್ಯಾಚ್ ಆಗಿ ನೋಡಿ, ಈ ತರ ಅಟ್ಯಾಚ್ ಆಗಿರ್ತಕ್ಕಂಥದ್ದು ನೋಡ್ಬೋದು ನೀವು. ಸೊ ಈ ತರ ಬ್ರಿಂಜಾಲ್, ನಮ್ಮ ಬ್ರಿಂಜಾಲ್ ಹೋದ್ರೆ ನೋಡ್ಬೋದು ಈ ತರ.
ಈ ತರ ಸ್ಟೇಮನ್ಸ್ ಪೆಟಲ್ಸ್ಗೆ ಅಟ್ಯಾಚ್ ಆಗಿದ್ರೆ ಎಪಿಪೆಟಾಲಸ್ ಫ್ಲವರ್ ಅನ್ಬೇಕು. ಎಪಿಪೆಟಾಲಸ್ ಬಟ್ ನಮಗೆ ಎಪಿಫಿಲ್ಲಸ್ ಬೇಕಿಲ್ಲ. ಈಗ ಎಪಿಫಿಲ್ಲಸ್ ಅಂದ್ರೆ ಆ ಫ್ಲವರ್ಸ್ ಅಲ್ಲಿ ಪೆಟಲ್ಸ್ ಇರಲ್ಲ, ಪೆಟಲ್ಸ್ ಬದಲು ಅದರೊಳಗೆ ಪೆರಿಯಾಂತ್ ಇರುತ್ತೆ. ನೋಡಿ ಪೆರಿಯಾಂತ್ ಏನು ಪೆರಿಯಾ ಅಂತಂದ್ರೆ ಉದಾಹರಣೆಗೆ ಮೋನೋಕಾಟಿಲೈಡನ್ ಯಾವ್ದಾರು ತಗೊಳ್ಳಿ. ಮೋನೋಕಾಟಿಲೈಡನ್ ಸೆಪಲ್ಸ್ ಪೆಟಲ್ಸ್ ಅಲ್ಲಿ ಡಿಫ್ರೆನ್ಸ್ ಇರಲ್ಲ. ಓಕೆ, ಸೆಪಲ್ಸ್ ಪೆಟಲ್ಸ್ ಸೇಮ್ ಟು ಸೇಮ್ ಇರ್ತವೆ ಅಂತ. ಈ ತೆಂಗಿನಕಾಯಿ ಒಂದು ಹರಳು ತಗೊಳ್ಳಿ, ಅದರಿಂದ ಏನು ಸಿಪ್ಪೆಗಳು ಸಣ್ಣ ಹರಳು ಬೀಳುತ್ತಲ್ಲ ತೆಂಗಿನ ಮರದಿಂದ, ಅದರಿಂದ ಸಿಪ್ಪೆಗಳನ್ನು ನೋಡಿ 2 ರೋ ನಲ್ಲಿ ಹೊರಗಡೆ ಒಂದ್ರು ಒಳಗಡೆ ಒಂದ್ರು. ಅವು ಹೊರಗಡೆ ಇರೋದು ಸೆಪಲ್ಸ್, ಒಳಗಡೆ ಇರೋದು ಪೆಟಲ್ಸ್. ಅವೆರಡು ಅಂತ ಡಿಫ್ರೆನ್ಸ್ ಇರಲ್ಲ. ಆ ಡಿಫ್ರೆನ್ಸ್ ಇಲ್ಲದೆ ಇದ್ರೆ ಅವನ್ನ ಪೆರಿಯಾ ಅಂತ ಅನ್ಬೇಕು. ಅದನ್ನ ಸೆಪಲ್ಸ್ ಪೆಟಲ್ಸ್ ಅಂತ ಅನ್ನಕ್ ಬರಲ್ಲ. ಮತ್ತೆ ಏನು ಇವನ ಸಪರೇಟ್ ಹೆಸರಲ್ಲಿ ಕರೆಯಬೇಕು. ಸೆಪಲ್ಸ್ ಅಂಡ್ ಪೆಟಲ್ಸ್ ಅಂತ ಡಿಫ್ರೆನ್ಸ್ ಇಲ್ಲ. ಓಕೆ, ಸೊ ಹಾಗಾಗಿ ಅವನ್ನ ನಾವು ನೇರವಾಗಿ ಪೆರಿಯಾ ಅಂತ ಕರಿಬೇಕು. ಈ ಮೆಂಬರ್ಸ್ ಅನ್ನ ಅಲ್ಲೆಂಗ್ ಸೆಪಲ್ಸ್ ಪೆಟಲ್ಸ್ ಅಂತೀವಲ್ಲ, ಸೊ ಆ ತರ ಇಲ್ಲಿ ಮೆಂಬರ್ಸ್ ಅನ್ನ ಟೆಪಲ್ಸ್ ಅನ್ಬೇಕು. ಓಕೆ, ಸರಿ, ಏನೇ ಇರ್ಲಿ, ಈ ತರ ಪೆರಿಯಾಂತ್ಗೆ ಅಂಟ್ಕೊಂಡಿದ್ರೆ ಯಾರೋ ಸ್ಟೇಮನ್ಸ್, ಪೆರಿಯಾಂತ್ಗೆ ಪೆಟಲ್ಸ್ ಅಂಟ್ಕೊಂಡಿದ್ರೆ ಎಪಿಪೆಟಾಲಸ್ ಅಂದೆ. ಹಂಗೆ ಪೆರಿಯಾಂತ್ ಅಂಟ್ಕೊಂಡಿದ್ರೆ ಅದನ್ನ ಎಪಿಫಿಲಸ್ ಅನ್ಬೇಕು. It is the condition of the flowers where stamens attached to the perianth is called epiphyllous stamens. ಅವನು ಎಪಿಫಿಲಸ್ ಸ್ಟೇಮನ್ಸ್ ಅನ್ಬೇಕು. ನಮ್ಮ ಲಿಲ್ಲಿ, ಓಕೆ, ಲಿಲ್ಲಿಗೆ ಹೋದ್ರೆ ಈ ತರ ನೋಡ್ಬೋದು. ಹಿಂಗೆ ಬೇಕಾಸಿದಾವೆ. ಸೊ ಲಿಲ್ಲಿ ಫ್ಲವರ್ ಬೇಕಾದ್ರೆ ಈ ತರ ನೋಡ್ಬೋದು ಅಂತ. ಇದು ಒಂದು ಹಾಗಾದ್ರೆ ಕಾನ್ಸೆಪ್ಟ್ ನೀವು ಬರೀತೀರಾ. ಇಟ್ ಇಸ್ ಅ ಕಂಡೀಷನ್ ಆಫ್ ದ ಫ್ಲವರ್ ವೇರ್ ದ ಸ್ಟೇಮನ್ಸ್ ಅಟ್ಯಾಚ್ಡ್ ಟು ದ ಪೆರಿಯಾಂತ್ ಆಫ್ ದ ಫ್ಲವರ್ ಇಸ್ ಕಾಲ್ಡ್ ಎಪಿಫಿಲಸ್ ಅಂತ ಬರೀರಿ. ಎರಡನೇದು ಸ್ಟ್ಯಾಮಿನೋಡ್ ಕೊಟ್ಟಿದ್ದಾನೆ. ಓಕೆ, ಸ್ಟ್ಯಾಮಿನೋಡ್ ಏನು? ಸ್ಟ್ಯಾಮಿನೋಡ್ ಅಂದ್ರೆ ಕೆಲವು ಫ್ಲವರ್ಸ್ ಅಲ್ಲಿ ಸ್ಟೇಮನ್ಸ್ ಬಿಡ್ತವೆ. ಸ್ಟೇಮನ್ಸ್ ಇರೋದೇ ಪೋಲಂಗ್ರೇಸ್ ಉತ್ಪತ್ತಿ ಮಾಡಿ ಮೇಲ್ಗೆಮೆಟ್ಸ್ ಉತ್ಪತ್ತಿ ಮಾಡ್ಕೊಡಕ್ಕೆ. ಕೆಲವರಲ್ಲಿ ಸ್ಟೇಮನ್ಸ್ ಬರ್ತವೆ ಆದ್ರೆ ಮೇಲ್ಗೆಮೆಟ್ಸ್ ಉತ್ಪತ್ತಿ ಮಾಡಕ್ ಆಗಲ್ಲ. ಓಕೆ, ಅಂತವನ್ನ ಸ್ಟೆರೈಲ್ ಸ್ಟೇಮನ್ಸ್ ಅನ್ಬೇಕು. ಆ ಸ್ಟೆರೈಲ್ ಸ್ಟೇಮನ್ಸ್ ಅನ್ನ ಸ್ಟ್ಯಾಮಿನೋಡ್ ಅಂತಾರೆ. ಸ್ಟೆರೈಲ್ ಸ್ಟೇಮನ್ಸ್ ಆರ್ ಕಾಲ್ಡ್ ಸ್ಟ್ಯಾಮಿನೋಡ್ ಅಂತ. ಸೊ ಇದು ಆ ಡೆಫಿನೇಷನ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನಮಗೆ ಹೀಗಿದೆ. ಗಿವ್ ದ ಸೂಟಬಲ್ ಟೆಕ್ನಿಕಲ್ ಟರ್ಮ್ ಟು ಡಿನೋಟ್ ದ ಫಾಲೋಯಿಂಗ್ ಫ್ಲೋರಲ್ ಕ್ಯಾರೆಕ್ಟರ್ಸ್. ಫ್ಲೋರಲ್ ಕ್ಯಾರೆಕ್ಟರ್ಸ್ ಅಂದ್ರೆ ಹೂವಿನಲ್ಲಿರೋ ಲಕ್ಷಣಗಳು. ಹೂವಿನ ಲಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಟೆಕ್ನಿಕಲ್ ಟರ್ಮ್ ಅನ್ನು ಕೊಡ್ಬೇಕಂತ ಇಲ್ಲಿ ಎರಡೇನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅದಕ್ಕೆ ಟೆಕ್ನಿಕಲ್ ಟರ್ಮ್ ಏನ್ ಬಳಸ್ತೀರಾ ಅಂತ ಕೇಳಿದ್ದಾರೆ. ಒಂದು, ಸ್ಟೇಮನ್ಸ್ ಯುನೈಟೆಡ್ ಇಂಟು ಒನ್ ಬಂಚ್ ಅಂತೆ. ಸೊ ಇಲ್ಲಿ ಸ್ಟೇಮನ್ಸ್ ಯುನೈಟೆಡ್ ಇಂಟು ಒನ್ ಬಂಚ್. ಓಕೆ, ಒನ್ ಬಂಚ್ ಅಂತ ಅಂದ್ರೆ ಆ ಹೂನಲ್ಲಿ ಎಲ್ಲಾ ಸ್ಟೇಮನ್ಸು ಸೇರಿ ಒಂದು ಸಿಂಗಲ್ ಬಂಡ್ಲ್ ಆಗಿರ್ಬೇಕು. ಆ ತರ ಸಿಂಗಲ್ ಬಂಡ್ಲ್ ಆಗಿದ್ರೆ ಆ ಪದಕ್ಕೆ ಏನಂತ ಕರಿತೀರಾ ಅಂತ ಕೇಳಿರೋದು. ಓಕೆ, ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಫ್ಲವರ್ ನ ತಗೊಂಡ್ರೆ, ಈಗ ನಾನು ಇದೊಂದು ಫ್ಲವರ್ ಅಂತ ಅನ್ಕೊಂತೀನಿ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಈಗ ಈ ಫ್ಲವರ್ ಅಲ್ಲಿ ಏನಪ್ಪ ಆಗಿದೆ ಅಂತಂದ್ರೆ ಸ್ಟೇಮನ್ಸ್ ಎಲ್ಲ ಹಿಂಗೆ ಸಪರೇಟ್ ಇದಾವೆ. ಇದೆಲ್ಲ ಸಪರೇಟ್ ಸ್ಟೇಮನ್ಸ್. ಓಕೆ, ಸೊ ಬೇರೆ ಬೇರೆ ಸ್ಟೇಮನ್ಸ್ ಹಿಂಗೆ ಸಪರೇಟ್ ಇತ್ತು ಅಂತ ತಿಳ್ಕೊಳ್ಳಿ. ಓಕೆ, ಇದು ಸ್ಟೇಮನ್ಸ್. ಬಟ್ ಕೆಲವರು ಆಗಿರಲ್ಲ. ನಮ್ಮ ದಾಸವಾಳಕ್ಕೆ ಹೋಗಿ ನೋಡಿ. ಸೊ ದಾಸವಾಳ ಅಥವಾ ನಮ್ಮ ಏನು ಚೈನಾ ರೋಸ್ ಅಂತೀವಲ್ವಾ, ಸೊ ಈ ಚೈನಾ ರೋಸ್ಗೆ ಹೋದ್ರೆ ಚೈನಾ ರೋಸ್ ಅಲ್ಲಿ ಈ ತರ ಇರಲ್ಲ. ಎಸ್, ಸೊ ಇದನ್ನ ನಾವು ಚೈನಾ ರೋಸ್ ಅಂತ ಅಂದ್ಕೊಂಡ್ರೆ ರೈಟ್. ಇಲ್ಲಿ ಸ್ಟೇಮನ್ಸ್ ಈ ತರ ಇಲ್ಲ, ಈ ತರ ಬಿಡಿ ಬಿಡಿಯಾಗಿಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಆ ಸ್ಟೇಮನ್ಸ್ ಎಲ್ಲ ಸೇರ್ಕೊಂಡು ನಮ್ಮ ಗೈನಿಸಿಯಂ ಇದೆಯಲ್ಲ, ಇದು ಗೈನಿಸಿಯಂ ಅಲ್ವಾ. ಎಸ್, ನಮ್ಮ ಏನು ಪಿಸ್ಟಿಲ್. ಓಕೆ, ಇವನು ಗೈನಿಸಿಯಂ. ಇದ್ರ ಸುತ್ತ ಒಂದು ಪೊರೆಯನ್ನು ಮಾಡ್ಕೊಂಡು ನೋಡಿ, ಇದ್ರ ಮೇಲೆ ಇಲ್ಲಿ ನಮ್ಮ ಸ್ಟೇಮನ್ಸ್ ಇರ್ತಕ್ಕಂಥದ್ದು ನೋಡಿ. ಇವೆಲ್ಲ ಸ್ಟೇಮನ್ಸ್ ಇಲ್ಲಿ ಅಂಟ್ಕೊಂಡು ಇಲ್ಲಿ ನೀವು ನೋಡ್ತಿರ್ಬೋದು. ಇಲ್ಲಿ ಬರಿತಿದ್ರೆಲ್ಲ ಆ ಸ್ಟೇಮನ್ಸ್ ಇವು, ಸರಿನಾ. ಸೊ ಇಲ್ಲಿ ಸ್ಟೇಮನ್ಸ್ ಆಗಿದ್ದಾವೆ. ಸೊ ಈ ಸ್ಟೇಮನ್ಸ್ ಬಂದ್ರೆ ನೋಡಿ, ಇವೆಲ್ಲ ಇದು ಆಂಥರು ಮತ್ತು ಇದು ಫಿಲಮೆಂಟ್. ಅವೆಲ್ಲ ಫಿಲಮೆಂಟ್ ಇಲ್ಲಿ ತನಕ ಬಂದಿವೆ. ಇವೆಲ್ಲ ಸೆಕೆಂಡ್ ಇಲ್ಲಿ ತನಕ ಬಂದು ಒಂದು ಟ್ಯೂಬ್ ತರ ಮಾಡ್ಕೊಂಡವೆ. ಮತ್ತೆ ಅವೆಲ್ಲ ಸಿಂಗಲ್ ಬಂಡ್ಲ್. ನೀವೊಂದು ನೀಡ್ಲು ತಗೊಂಡು ಪೈರ್ಸ್ ಮಾಡಿ ನಿಧಾನಕ್ಕೆ ಇದನ್ನು ಓಪನ್ ಮಾಡಿದ್ರೆ ಈ ವಸ್ತು ಒಂದೇ ಬಂಡ್ಲಲ್ಲಿ ಇದ್ದಾವೆ, ಸಪರೇಟ್ ಮಾಡಿದ್ರೆ. ಹಾಗೆ ಎಲ್ಲಾ ಸ್ಟೇಮನ್ಸ್ ಸೇರಿ ಒಂದೇ ಬಂಡ್ಲ್ ಆಗಿದ್ರೆ ಸ್ಟೇಮನ್ಸ್ ಯುನೈಟೆಡ್ ಇಂಟು ಒನ್ ಬಂಡ್ಲ್. ಸೊ ಆ ತರ ಆಗಿದ್ದನ್ನ ಮೋನೋ ಅಡೆಲ್ಫೆಸ್ ಅಂತ ಕರಿಬೇಕು. ನಿಮ್ಮ ಆನ್ಸರ್ ಮೋನೋ ಅಡೆಲ್ಫೆಸ್. ಓಕೆ, ಸೊ ಈಗ ಮೋನೋ ಅಡೆಲ್ಫೆಸ್ ಕಂಡೀಷನ್ ಅಂತ ಆನ್ಸರ್ ಬರೀಬೇಕು. ಈ ತರ ಆಗಿದ್ರೆ ಅದು ಎರಡು ಬಂಡ್ಲ್ ಆಗಿರುವ ಕೆಲವರಲ್ಲಿ ಅಷ್ಟು ಸ್ಟೇಮನ್ಸ್ ಆಗಿ ಎರಡು ಬಂಡ್ಲ್ ಮಾಡಿದ್ರೆ ಡೈ ಅಡೆಲ್ಫೆಸ್ ಅನ್ಬೇಕು.
ನಮ್ಮ ಫ್ಯಾಬೇಸೆ ಫ್ಯಾಮಿಲಿಗೆ ಹೋದ್ರೆ ನೀವು ಮುಂದೆ ಆ ಫ್ಯಾಬೇಸಲ್ಲಿ ಇದನ್ನು ಓದ್ರೆ ಲೆಗ್ಯುಮಿನೇಸೆ ಫ್ಯಾಮಿಲಿ ಎಲ್ಲ ಸಿಗ್ತವೆ. ಅದು ಡೈಅಡಲ್ಫೆಸ್ ಅಂತ, ಮೋನೋಅಡಲ್ಫೆಸ್, ಡೈಅಡಲ್ಫೆಸ್, ಹಾಗೆ ಟ್ರೈ ಟೆಟ್ರಾ, ಹಾಗೆ ಪಾಲಿಅಡಲ್ಫೆಸ್ ಅಂತ ನೀವು ಓದ್ಕೋಬಹುದು. ಸಿಟ್ರಸ್ ಹಣ್ಣುಗಳಿಗೆಲ್ಲ ಹೋದ್ರೆ ಪಾಲಿಅಡಲ್ಫೆಸ್ ನೋಡ್ಬೋದು. ಇಲ್ಲಿ ಮೋನೋಅಡಲ್ಫೆಸ್ ಅಂತಕ್ಕಂಥದ್ದು ಇದಕ್ಕೆ ಟರ್ಮ್. ಇನ್ನೊಂದು ಪದ ಕೊಟ್ಟಿದ್ದಾರೆ, ಕಾರ್ಪೆಲ್ಸ್ ಆಫ್ ಎ ಫ್ಲವರ್ ಆರ್ ಫ್ಯೂಸ್ಡ್. ಕಾರ್ಪೆಲ್ಸ್ ಆಫ್ ಎ ಫ್ಲವರ್ ಆರ್ ಫ್ಯೂಸ್ಡ್ ಅಂತೆ. ಈ ಕಾರ್ಪೆಲ್ ಅಂದ್ರೆ ನನಗೆ ಇಲ್ಲಿ ಹೇಳಿದಲ್ಲ, ಇದ್ರೊಳಗೆ ಏನು ಸ್ಟೇಮಸ್ ಕಾಣ್ತಿದೆ ಅಲ್ವಾ. ಈಗ ಒಂದು ಕಾರ್ಪೆಲ್ ಅಂದ್ರೆ ಹೇಗಿರುತ್ತೆ, ಒಂದು ಕಾರ್ಪೆಲ್ ಅಂತಂದ್ರೆ ನೋಡು, ಇದು ಒಂದು ಕಾರ್ಪೆಲ್, ಹೀಗೆ ಸ್ಟಿಗ್ಮಾ, ಸ್ಟೈಲು, ಓವರಿ ಅಲ್ವಾ. ಹಾಗಿದೆ ಸ್ಟಿಗ್ಮಾ, ಸ್ಟೈಲು, ಓವರಿ. ಈಗ ಒಂದು ಸ್ಟಿಗ್ಮಾ, ಒಂದು ಸ್ಟೈಲ್, ಒಂದು ಓವರಿ ಇದ್ರೆ ಒಂದು ಕಾರ್ಪೆಲ್ ಅನ್ಬೇಕು. ಒಂದು ಕಾರ್ಪೆಲ್, ಓಕೆ, ಇದು ಒಂದು ಕಾರ್ಪೆಲ್, ಇದು ಒಂದು ಕಾರ್ಪೆಲ್ ಅನ್ಬೇಕು. ಒಂದು ಫ್ಲವರ್ ಅಲ್ಲಿ ಒಂದೇ ಕಾರ್ಪೆಲ್ ಇರ್ಬೇಕಂತ ಇಲ್ಲ, ಅನೇಕ ಕಾರ್ಪೆಲ್ಗಳು ಇರ್ಬೋದು. ನೋಡಿ ಹೀಗೇನೆ ಇದು ಪಕ್ಕ ಇನ್ನೊಂದು ಕಾರ್ಪೆಲ್, ಇನ್ನೊಂದು ಕಾರ್ಪೆಲ್, ಹೀಗೆ ಅನೇಕ ಕಾರ್ಪೆಲ್ಗಳು ಇರ್ಬೋದು. ಓಕೆ, ಸೊ ಈ ತರ ಎಲ್ಲ ಅನೇಕ ಕಾರ್ಪೆಲ್. ಹಾಗಾದ್ರೆ ಅದು ಮಲ್ಟಿ ಕಾರ್ಪೆಲರಿ ಫ್ಲವರ್ಸ್ ಅಂತ. ಈ ತರ ಅನೇಕ ಕಾರ್ಪೆಲ್ ಇದ್ದು ಆ ಕಾರ್ಪೆಲ್ ಫ್ರೀ ಆಗಾದ್ರೂ ಇರ್ಬೋದು ಅಥವಾ ಫ್ಯೂಸ್ಡ್ ಆದ್ರೂ ಆಗಿರ್ಬೋದು. ಫ್ರೀ ಆಗಿದ್ರೆ ಉದಾಹರಣೆಗೆ ನಮ್ಮ ಮೈಕೇಲಿಯ ಚಂಪಕ ಅಲ್ಲಿಗೆ ಹೋದ್ರೆ ಅಥವಾ ರೋಸ್ ಪ್ಲಾಂಟ್ಗೆ ಹೋದ್ರೆ ಅಲ್ಲೆಲ್ಲ ಅವು ಅನೇಕ ಕಾರ್ಪೆಲ್ಸ್ ಇದಾವೆ, ಒಂದ್ಕೊಂದು ಅಂಟ್ಕೊಂಡಿಲ್ಲ, ಅಂದ್ರೆ ಫ್ಯೂಸ್ಡ್ ಕಂಡೀಷನ್ ಎಲ್ಲ ಫ್ರೀ ಕಂಡೀಷನ್. ಸೊ ದ ಫ್ರೀ ಕಂಡೀಷನ್ ಆಫ್ ದ ಕಾರ್ಪೆಲ್ಸ್ ಇಸ್ ಕಾಲ್ಡ್ ಅಪೋಕಾರ್ಪಸ್. ಅದನ್ನ ಅಪೋಕಾರ್ಪಸ್ ಅಂತಾನೆ ಫ್ರೀ ಕಂಡೀಷನ್ ಇದ್ರೆ. ಬಟ್ ಇನ್ನು ಕೆಲವರಲ್ಲಿ ದೇ ಫ್ಯೂಸ್ಡ್, ನೋಡಿ ಫ್ಯೂಸ್ಡ್ ಆಗಿರ್ತದೆ. ನಮ್ಮ ಸೊಲಾನಸ್ ಫ್ಯಾಮಿಲಿ ಹೋಗಿ ಅಥವಾ ಬೇಕಸ್ ಫ್ಯಾಮಿಲಿ ಫ್ಯೂಸ್ ಆಗಿದ್ದಾವೆ. ಆ ತರ ಬೇರೆ ಬೇರೆ ಕಾರ್ಪೆಲ್ಸ್ ಫ್ಯೂಸ್ ಆಗಿದ್ರೆ ಸಿಂಕಾರ್ಪಸ್. ಸೊ ನೀವು ಆನ್ಸರ್ ಬರೀಬೇಕಾಗಿರೋದು ಸಿಂಕಾರ್ಪಸ್ ಅಂತ. ಓಕೆ, ನೋಡಿ ಸಿಂಕಾರ್ಪಸ್. ಸೊ ಟೊಮ್ಯಾಟೊ, ಪೊಟ್ಯಾಟೊ ಅಥವಾ ಯಾವುದೇ ನಮ್ಮ ಸೊಲಾನಸ್ ಫ್ಯಾಮಿಲಿಗೆ ಹೋದ್ರೆ ಅಲ್ಲೆಲ್ಲ ಆ ಫ್ಯೂಸ್ ಆಗಿರ್ತವೆ. ಅವನ್ನ ನೀವು ಸೊ ಏನು ಸಿಂಕಾರ್ಪಸ್ ಅಂತ ಕರಿಬೇಕು. ಅದೇ ಅಪೋಕಾರ್ಪಸ್ ಆಗಿದ್ರೆ ನೋಡಿ ಲೋಟಸ್ಸು ಅಥವಾ ನಮ್ಮ ರೋಸ್ ಅಲ್ಲೆಲ್ಲ ಅಪೋಕಾರ್ಪಸ್ ಇರುತ್ತೆ. ಅಲ್ಲಿ ವೇದ ದ ಕಾರ್ಪಲ್ಸ್ ಆರ್ ಫ್ರೀ. ಓಕೆ, ಫ್ರೀ ನಾಟ್ ಫ್ಯೂಸ್ಡ್. ಫ್ಯೂಸ್ ಆಗಿದ್ರೆ ಸಿಂಕಾರ್ಪಸ್, ಫ್ರೀ ಆಗಿದ್ರೆ ಅಪೋಕಾರ್ಪಸ್. ಓಕೆ, ಎಸ್ ಎಸ್. ಹಾಗೆ ಮುಂದಕ್ಕೆ ಹೋಗ್ಬಿಡೋಣ. ಜಾಸ್ತಿ ಎಕ್ಸ್ಪ್ಲೇಷನ್ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಇಲ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇರೋದ್ರಿಂದ ನಾವು ಯಾವುದೊಂದು ಪರ್ಟಿಕ್ಯುಲರ್ ಟಾಪಿಕ್ ಕಲಿಯಕ್ಕೆ ಹೋಗ್ತಿಲ್ಲ. ಈ ಸದ್ಯಕ್ಕೆ ಎಕ್ಸಾಮ್ ರೆಡಿ ಆಗ್ತಾ ಇದೀವಿ, ಅದಕ್ಕೆ ಹೀಗೆ ಹೋಗ್ತಾ ಇದೀವಿ. ಎಷ್ಟು ಬೇಕಷ್ಟು ಮಾತ್ರ ಟೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಓಕೆ, ಸೊ ಅವರ ನೆಕ್ಸ್ಟ್ ಕ್ವಶನ್ ಹೀಗಿದೆ. ಎಸ್, 2 ಮಾರ್ಕ್ಸಿಂದ ಅಷ್ಟೇ ಕೇಳಿರ್ತಾರೆ. 3 ಮಾರ್ಕ್ಸಿಗೆ ಹೋದ್ರೆ ಏನಿದೆ, ರೈಟ್ ಎ ನೋಟ್ ಆನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಸೆಕ್ಷುವಲ್ ಸೈಕಲ್ ಆಫ್ ಫಂಗೈ. ಸೊ ನೋಡಿ ಮತ್ತೆ ಸರಿ ಹೇಳ್ಬಿಡ್ತೀನಿ. ರೈಟ್ ಎ ನೋಟ್ ಆನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಸೆಕ್ಷುವಲ್ ಸೈಕಲ್ ಆಫ್ ಫಂಗೈ. ಓಕೆ, ಸೊ ಸೆಕ್ಷುವಲ್ ಸೈಕಲ್ ಆಫ್ ಫಂಗೈ ಬಂದ್ರೆ ಎಸ್, ಸೆಕ್ಷುವಲ್ ಸೈಕಲ್ ಆಫ್ ಫಂಗೈ. ಇದು 3 ಮಾರ್ಕ್ಸ್ ಅಂದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತಾ ಅಂತ 19ನೇ ಕ್ವಶನ್ ಇದು. ಸೊ 3 ಮಾರ್ಕ್ಸ್ ಬರುತ್ತಾ ಸಿ ಪಾರ್ಟ್ ಅಲ್ಲಿ ಅಂತ ಕರೆಕ್ಟ್ ಏನ್ ಬರೀಬೇಕಂತ ಗೊತ್ತಿರಬೇಕು. ಸುಮ್ಮನೆ ಅವ್ರಿಗೆ ನೋಡಿ ಏನೋ ಒಂದು ಪಾಯಿಂಟ್ ಕೇಳಿ 2 ಪಾಯಿಂಟ್ಸ್ಗೆ 2 ಮಾರ್ಕ್ಸ್ ಹೆಂಗ್ ಬರುತ್ತೆ ಅಂತ ನೀವು ಜಡ್ಜ್ ಮಾಡಬೇಕು. 3 ಮಾರ್ಕ್ಸ್ ಎಷ್ಟು 3 ಮಾರ್ಕ್ಸ್ ಹೆಂಗ್ ಕೊಡ್ತಾರೆ ಅಂತ ಜಡ್ಜ್ ಮಾಡಬೇಕು. ಸುಮ್ಮನೆ ಅನವಶ್ಯ ಅದ್ಭುತದ ಸ್ಟೋರಿ ಬರ್ಕೊಂಡು ಹೋಗೋದು ಅಥವಾ ಸುಮ್ಮನೆ ಅದಕ್ಕೆ ರಿಲೇಟೆಡ್ ಇಲ್ಲಿದ್ದೆಲ್ಲ ಸುಮ್ಮನೆ ಸೇರಿಸ್ಬೇಡ, ನೋಡೋಕೆ ಮಾರ್ಕ್ಸ್ ಕೊಡ್ಬೋದು ಅಂತ ಅನ್ನೋದು, ಈಗೆಲ್ಲ ಊಹೆ ಪಾಯ ಮಾಡಿ ಬರೆಯೋದೆಲ್ಲ ಕಲ್ಪನೆ ಮಾಡ್ಕೊಬೇಡಿ ದಯವಿಟ್ಟು. ಅದು ಯಾಕೆ ಮಾರ್ಕ್ಸ್ ಬರಲ್ಲ. ಸೊ ನಿಮ್ಗೆ ಏನ್ ಬರ್ತದೆ ಅದನ್ನ ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಂಡು ಆನ್ಸರ್ ಮಾಡಿ. ಓಕೆ, ಇಲ್ಲಿ 9 ಮಾರ್ಕ್ಸ್ 3 ಮಾರ್ಕ್ಸ್ ಬರ್ಬೇಕಂದ್ರೆ 19th ಕ್ವಶನ್ ಅಲ್ಲಿ ಸೆಕ್ಷುವಲ್ ಸೈಕಲ್ ಆಫ್ ಫಂಗೈನ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಕೇಳಿದ್ದಾರೆ. ಓಕೆ, ಸೆಕ್ಷುವಲ್ ಸೈಕಲ್ ಆಫ್ ಫಂಗೈಲ್ ಏನ್ ನಡೀತದಂತ. ಸೊ ಸೆಕ್ಷುವಲಿ ಅಂದ ತಕ್ಷಣ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಬರಲೇಬೇಕು, 2 ಫ್ಯೂಸ್ ಆಗಬೇಕು, ಝೈಗೋಟ್ ಕೊಡಬೇಕು, ಅಲ್ಲಿಂದ ಅದು ಎಂಬ್ರಿಯೋ ಆಗಬೇಕು ಅಂತಕ್ಕಂಥದ್ದು ನಿಮ್ಗೆಲ್ಲ ಕಾಮನ್ ಗೊತ್ತಿರ್ತಕ್ಕಂಥದ್ದು. ಸೊ ಫಂಗೈಲ್ ಕೂಡ ಅದೇ ನಡೀತಕ್ಕಂಥದ್ದು. ಬಟ್ ಫಂಗೈಲ್ ಸೆಕ್ಷುವಲ್ ಸೈಕಲ್ ನಡಿಬೇಕಂದ್ರೆ ಇಲ್ಲಿ 2 ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಹತ್ರ ಬರ್ತಾವಲ್ಲ, ಇವೆರಡು ಗ್ಯಾಮೆಟ್ಸ್ ಹತ್ರ ಬಂದ್ಮೇಲೆ ಫಸ್ಟ್ ಸ್ಟೆಪ್ ಅಲ್ಲಿ ಒಂದಕ್ಕೊಂದು ಕಾಂಟ್ಯಾಕ್ಟ್ ಆಗಿ ಒಂದರಲ್ಲಿರೋ ಪ್ರೋಟೋಪ್ಲಾಸಮ್ ಅಂದ್ರೆ ಗೊತ್ತಾಗುತ್ತಲ್ಲ, ನ್ಯೂಕ್ಲಿಯಸ್ ಪ್ಲಸ್ ಸೈಟೋಪ್ಲಾಸಮ್. ನ್ಯೂಕ್ಲಿಯಸ್ ಪ್ಲಸ್ ಸೈಟೋಪ್ಲಾಸಮ್ ಇಸ್ ಈಕ್ವಲ್ ಟು ಪ್ರೋಟೋಪ್ಲಾಸಮ್. ಅದಷ್ಟು ಕೂಡ ಇನ್ನೊಂದ್ಸಲಿ ಟ್ರಾನ್ಸ್ಫರ್ ಆಗಬೇಕು. ನೋಡಿ ಇದ್ರೊಳಗಿರೋದು ಅಷ್ಟು ಕೂಡ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬರಬೇಕು. ಹಾಗೆ 2 ಬಂತಂದ್ರೆ ಅದ್ರ ಮೊದಲೇದೊಂದು ನ್ಯೂಕ್ಲಿಯಸ್ ಇತ್ತು, ಈಗ ಬಂದಿದ್ದೊಂದು ನ್ಯೂಕ್ಲಿಯಸ್ 2 ಇದ್ದೊಂದು ನ್ಯೂಕ್ಲಿಯಸ್ ಹೋಗಿದೆಯಲ್ಲ. ಹಾಗೆ 2 ನ್ಯೂಕ್ಲಿಯಸ್ ಅಲ್ಲಿಗೆ ಒಂದೇ ಸೆಲಿ ಬರ್ತವೆ. ಅದನ್ನ ಡೈಕ್ಯಾರಿಯಾನ್ ಫೇಸ್ ಅಂತ ಕರೀತಾರೆ ಅಂತ ಹೇಳ್ಕೊಟ್ಟಿದೀವಿ. ಡೈಕ್ಯಾರಿಯನ್ ಫೇಸ್. ಹೀಗೆ 2 ಗ್ಯಾಮೆಟ್ಗಳಲ್ಲಿ ಈ ಪ್ರೋಟೋಪ್ಲಾಸಮ್ ಟ್ರಾನ್ಸ್ಫರ್ ಆಗೋದನ್ನ ಅಥವಾ ದಿಸ್ ಇಸ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಪ್ರೋಟೋಪ್ಲಾಸಮ್ ಫ್ರಮ್ ಒನ್ ಗ್ಯಾಮೆಟ್ ಟು ಅನದರ್ ಗ್ಯಾಮೆಟ್. ಸೊ ದಟ್ ಈಸ್ ಸೆಟ್ ಟು ಬಿ ಪ್ಲಾಸ್ಮೋಗೆಮಿ. ಅದನ್ನ ಪ್ಲಾಸ್ಮೋಗೆಮಿ ಅಂತ ಕರೀತಾರೆ. ಪ್ಲಾಸ್ಮೋಗೆಮಿ. ಓಕೆ, ಸೊ ಪ್ಲಾಸ್ಮೋಗೆಮಿ ಅಂತ ಕರೀತಾರೆ. ಇದು ಒಂದು ಸೆಕ್ಷುವಲ್ ಸೈಕಲ್ ಅಲ್ಲಿ ಇದು ಮೊದಲೇ ಹಂತ. ಫಸ್ಟ್ ಸ್ಟೆಪ್ ಪ್ಲಾಸ್ಮೋಗೆಮಿ ನಡೆಯುತ್ತೆ.
ಈ ತರ ಆದ್ಮೇಲೆ ಡೈಕ್ಯಾರಿಯನ್ ಫೇಸ್ ಹೋಗಿರ್ತೀವಿ. ಈಗ ಡೈಕ್ಯಾರಿಯನ್ ಫೇಸ್ ಇದನ್ನೇನು ಹೋಯ್ತಲ್ಲ ಇದು. ಸೊ ಡೈಕ್ಯಾರಿಯನ್ ಫೇಸ್ ಬಂದಿರುತ್ತೆ. ಇದೇ ಡೈಕ್ಯಾರಿಯನ್ ಫೇಸ್ ಅಲ್ಲಿ ಕೆಲವು ಸ್ಪೀಸಲ್ಲಿ ಹಂಗೆ ಉಳ್ಕೊಂತೀವಿ, ಎರಡು ನ್ಯೂಕ್ಲಿಯಸ್ ಬಹಳ ದಿನ ಹಂಗೆ ಉಳಿದಿರ್ತವೆ. ಅದಕ್ಕಿಂತ ಡೈಕ್ಯಾರಿಯನ್ ಫೇಸ್ ಅಂತಲೇ ಅಥವಾ ಡೈಕ್ಯಾರಿಯೋಟಿಕ್ ಫೇಸ್ ಅಂತಲೇ ಕರಿತಿರ್ತಾರೆ. ಆಮೇಲೆ ಲೇಟರ್ ಫ್ಯೂಸ್ ಆಗ್ತವೆ. ಈ ಫ್ಯೂಸ್ ಆದ್ಮೇಲೆ ಡಿಪ್ಲಾಯ್ಡ್ ಸೆಲ್ ಆಗಿ ಹೋಗುತ್ತೆ. ಸೊ ಈ ಡಿಪ್ಲಾಯ್ಡ್ ಸೆಲ್ ಅಲ್ಲಿ ಫಸ್ಟ್ ಇವೆರಡು ಫ್ಯೂಸ್ ಆಗುತ್ತಲ್ಲ, ಅದು ನೆಕ್ಸ್ಟ್ ಸ್ಟೆಪ್. ಅದನ್ನ ನಾವು ಕ್ಯಾರಿಯೋಗೆಮಿ ಅಂತ ಕರೆಯೋದು. ಸೊ ಕ್ಯಾರಿಯೋಗೆಮಿ. ಓಕೆ. ಸೊ ಪ್ಲಾಸ್ಮೋಗೆಮಿ ಆಗುತ್ತೆ, ಆಮೇಲೆ ಕ್ಯಾರಿಯೋಗೆಮಿ. ಪ್ಲಾಸ್ಮೋಗೆಮಿ process of fusion of a protoplasm between the two gametes by transferring the protoplasm from one gamete to another gamete. That is the plasmogamy. Karyogamy, this is the fusion of nuclei of the two gamete. ಎರಡು ಗ್ಯಾಮೆಟ್ ನ್ಯೂಕ್ಲಿಯಸ್ ಸೇರಿದ್ರೆ ಕ್ಯಾರಿಯೋಗೆಮಿ. ಇದಾದ್ಮೇಲೆ ಇವೆರಡು ಸೇರಿದ್ರೆ ಅಂತ ಡಿಪ್ಲಾಯ್ಡ್ ಸೆಲ್ ಆಗುತ್ತೆ ಈಗ. ಓಕೆ. ಈ ಡಿಪ್ಲಾಯ್ಡ್ ಸೆಲ್ ಐತಲ್ಲ ಅದು ಝೈಗೋಟ್ ಏನಾಗುತ್ತೆ ಮುಂದೆ ಮಿಯಾಸಿಸ್ ಹೋಗುತ್ತೆ. ಓಕೆ. ಮಿಯಾಸಿಸ್ ಹೋಗಿ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಅನ್ನ ಕೊಡುತ್ತೆ. ಸೊ ಮತ್ತೆ ಇದೇ ಸೆಕ್ಚುಯಲ್ ಸೈಕಲ್ ಇದು ನಡೀತಿರುತ್ತೆ. ಸೊ ಹೀಗೆ ಈ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಬರ್ತಾವಲ್ಲ ಮುಂದೆ ಹೋಗಿ ನೆಕ್ಸ್ಟ್ ಆಲ್ಟ್ರೇಷನ್ ಜನರೇಷನ್ ಅಲ್ಲಿ ಮುಂದೆ ಸೈಕಲ್ ನಡೆಸ್ಕೊಡ್ತಾ ಇರ್ತವೆ. ಸೊ ಇದು ಸೆಕ್ಸುವಲ್ ರಿಪ್ರೆಷನ್ ಯಾಕೆ ನಡೀತಕ್ಕಂಥ ಸೈಕಲ್ ಇದು. ಹಾಗಾಗಿ ಸೆಕ್ಸುವಲ್ ಸೈಕಲ್ ಇನ್ ಫಂಗೈ ಇನ್ ಆರ್ಡರ್ 3 ಇಂಪಾರ್ಟೆಂಟ್ ಫೇಸಸ್ ಅಂತ ಬರೀರಿ. ಅದ್ರಾಗೆ ಫಸ್ಟ್ ಪ್ಲಾಸ್ಮೋಗೆಮಿ ಹಾಕ್ರಿ. ದಿಸ್ ಇಸ್ ದ ಪ್ರೊಸೆಸ್ ಆಫ್ ಅ ಫ್ಯೂಷನ್ ಆಫ್ ಅ ಪ್ರೋಟೋಪ್ಲಾಸಮ್ ಆಫ್ ದ 2 ಗ್ಯಾಮೆಟ್ಸ್ ಈಸ್ ಕಾಲ್ಡ್ ಪ್ಲಾಸ್ಮೋಗೆಮಿ ಅಂತ ಬರೀರಿ. ಆಮೇಲೆ ಕ್ಯಾರಿಯೋಗೆಮಿ ತಗೊಳ್ರಿ. So second step of karyogamy where the 2 nuclei of the gametes are they fused to form zygote. So that is called diploid stage cell zygote ಅಂತ ಹೇಳೋದು. So fusion of nuclei of the 2 gametes ಅಂದ್ರೆ ಆಯ್ತು ಅಷ್ಟೇ karyogamy. ಅದಾದ್ಮೇಲೆ ಈ ಡಿಪ್ಲಾಯ್ಡ್ ಸೆಲ್ ಇಟ್ zygote undergoes meiosis to form haploid spores ಅಂತ ಬರೆದ್ರೆ ಮುಗಿದೋಯ್ತು. ಸೊ ಇದು 3 ಸ್ಟೆಪ್ ಅಲ್ಲಿ ಅದಕ್ಕಾಗಿ 3 ಮಾರ್ಕ್ಸ್ ಇರೋದು. ಅದಕ್ಕೆ ನಾನು ಹೇಳೋದು 3 ಮಾರ್ಕ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು ನೀವು. ಓಕೆ. ಏನ್ ಕೇಳಿದ್ರೆ ಮಾರ್ಕ್ಸ್ ಇದೆ ಅಂತ. ಎಸ್. ಸೊ ಇದು 19ನೇ ಕ್ವಶನ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದ್ರೊಳಗಡೆ ಎಸ್ ಈ ನಿಮ್ಗೆ ಆಗಿರೋ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥದ್ದು. ಎಸ್ ಕ್ವಶನ್ ನಂಬರ್ 20 ಆಗಿದೆ. ಎಸ್ ಅದೇನಂತ ನೋಡೋಣ. ದೇರ್ ಹ್ಯಾಸ್ ಬೀನ್ ಅನ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಚೇಂಬರ್ಸ್ ಇನ್ ದ ಹಾರ್ಟ್ ಡ್ಯೂರಿಂಗ್ ದ ಎವಲ್ಯೂಷನ್ ಆಫ್ ವರ್ಟಬ್ರೇಟ್ಸ್. ವರ್ಟಬ್ರೇಟ್ಸ್ ನ ಎವಲ್ಯೂಷನ್ ಅಲ್ಲಿ ಪೈಸಸ್ ಇಂದ ಆಂಫಿಬಿಯನ್ಸ್ ಇಂದ ರೆಪ್ಟೈಲ್ಸ್ ಇಂದ ಏವ್ಸ್ ಇಂದ ಮ್ಯಾಮಲ್ಸ್ ಇದೆಲ್ಲ ಎವಲ್ಯೂಷನ್ ಆಗಿರ್ತಕ್ಕಂಥದ್ದು. ಹಂಗೆ ಎವಲ್ಯೂಷನ್ ಪೀರಿಯಡ್ ಅಲ್ಲಿನೇ ಅವರ ಹಾರ್ಟ್ ಕೂಡ ಎವಲ್ಯೂಷನ್ ಆಗ್ತಾ ಹೋಗಿದೆ. ರೈಟ್. ಮತ್ತೇನಂತ ಆರ್ಟಲ್ಲಿ ಅವ್ರಿಗೆ ಏನ್ ಕೇಳಿದ್ರೆ ಗಿವ್ ದ ನೇಮ್ಸ್ ಆಫ್ ದ ಕ್ಲಾಸಸ್. ನಾವು ಕ್ಲಾಸ್ ಹೇಳ್ಬೇಕು. ನಾವು ವರ್ಟಬ್ರೇಟ್ ಅಲ್ಲಿ ಏನ್ ಕ್ಲಾಸ್ ಇದೆ ಫಸ್ಟ್ ಅದು ಪೈಸಸ್. ಸೊ ವರ್ಟಬ್ರೇಟ್ ಹೋದ್ರೆ ವರ್ಟಬ್ರೇಟ್ಸ್. ಸೊ ವರ್ಟಬ್ರೇಟ್ಸ್ ಅಲ್ಲಿ ಇದು ಏನು ಫೈಲಮ್ ವರ್ಟಬ್ರೇಟಾ ಇನ್ನ ಕ್ಲಾಸ್ ಕೊಡೋದ್ರಾಗ ಅದೇ ಕ್ಲಾಸ್ ಇರ್ತಾವಲ್ಲ. ಸೊ ಒಂದು ಕ್ಲಾಸ್ ಪೈಸಸ್ ಇದೆ, ಪೈಸಸ್. ಇನ್ನು ಎರಡನೇ ಕ್ಲಾಸ್ ಆಂಫಿಬಿಯಾ. ಓಕೆ. ಸೊ ಆಂಫಿಬಿಯಾ. ಇನ್ನು ನೆಕ್ಸ್ಟ್ ಒನ್ ಏನು ರೆಪ್ಟೀಲಿಯಾ. ಓಕೆ. ರೆಪ್ಟೀಲಿಯಾ. ನೆಕ್ಸ್ಟ್ ಮತ್ತೊಂದೇನು ಏವ್ಸ್. ಕ್ಲಾಸ್ ಏವ್ಸ್ ಅಂದ್ರೆ ಬರ್ಡ್ಸ್. ಇನ್ನು ಕೊನೆಯದಾಗಿ ಮೆಮೇಲಿಯಾ. ಓಕೆ. ಮೆಮೇಲಿಯಾ. ಸೊ ಇಷ್ಟು ಕ್ಲಾಸಸ್ ಇದೆ. ಇವೆಲ್ಲ ಕ್ಲಾಸಸ್ ಇವು. ಸೊ ಈ ಕ್ಲಾಸ್ ಹೇಳ್ಬೇಕಂತೆ ನಾವೀಗ give the names of the classes of vertebrates having 2, 3, 4 chambered heart respectively. ಇವ್ರ ಹತ್ರ ಯಾವ 2 chambered heart ಇದೆ, 3 chambered heart ಇದೆ, 4 chambered heart ಇದೆ ಬರೀರಿ ಅಂತ ಹೇಳಿದಾನೆ. ಸೊ ಅದಕ್ಕೆ ನೀವು ಬರಿಬೇಕಾದಿದ್ದು 3 chambered. ಓಕೆ. ಆಂಫಿಬಿಯಾ ಪೈಸಸ್ 2 chambered, ಆಂಫಿಬಿಯಾ 3 chambered, ರೆಪ್ಟಿಲಿಯಾ 3 chambered. ಸೊ ಎಕ್ಸೆಪ್ಟ್ ಕ್ರೊಕೊಡೈಲ್ ಇಲ್ಲಂತೂ. ಸೊ ಕ್ರೊಕೊಡೈಲ್ ಬಂದ್ರೆ ಅದೊಂದು 4 chambered. ನಮ್ಮ ರೆಪ್ಟೀಲಿಯಾದಲ್ಲೇ ಇದ್ದಾನೆ ಬಟ್ 4 chambered ಹಾರ್ಟ್. ಇನ್ನು ಏವ್ಸ್ 4 chambered, ಮ್ಯಾಮಲ್ಸ್ 4 chambered. ಸೊ ಈಗ ನಾವು ಆನ್ಸರ್ ಏನ್ ಮಾಡ್ಬೇಕೀಗ 2 chamber ಇರ್ತಕ್ಕಂಥವ್ರು ಅಂದ್ರೆ ಪೈಸಸ್ ಬರಿಬೇಕು. ಸೊ 2 chambered ಹಾರ್ಟ್ ಇಸ್ ಈಕ್ವಲ್ ಟು ಪೈಸಸ್ ಅದು. ಇನ್ನು 3 chambered ಹಾರ್ಟಿಗೆ ಆಂಫಿಬಿಯಾ ಮತ್ತೆ ರೆಪ್ಟೀಲಿಯಾ 3 chambered, 4 chambered ಹಾರ್ಟಿಗೆ ಏವ್ಸ್ ಅಂಡ್ ಮ್ಯಾಮಲ್ಸ್. ಸೊ ಇಷ್ಟನ್ನ ನೀವು ಅಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ ಯಾರ್ಯಾರು ಚೇಂಬರ್ ಅಂತ ಅಷ್ಟೇ ಇನ್ನೇನು ಇಲ್ಲ. ಓಕೆ. ಕರೆಕ್ಟ್ ಬರ್ತಾರೆ 3 ಮಾರ್ಕ್ಸ್ ಮಿಸ್ ಸಿಗುತ್ತೆ. ಸೊ ಇದಾದ್ಮೇಲೆ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡೋಣ. ರೈಟ್ ಎ ನೋಟ್ ಆನ್ ಅಡಿಪೋಸ್ ಟಿಶ್ಯೂ. ಸೊ ರೈಟ್ ಎ ನೋಟ್ ಆನ್ ಅಡಿಪೋಸ್ ಟಿಶ್ಯೂ ಅಂತ ಇದೆ. ಅಡಿಪೋಸ್ ಟಿಶ್ಯೂ ಬಗ್ಗೆ ನಿಮ್ಗೆಲ್ಲ ಇದು ಆಗಿರುತ್ತೆ ಅಥವಾ ಆಗಿಲ್ಲ ಅಂದ್ರೆ ಕೇಳಿಸ್ಕೊಂಬಿಡಿ. ಓಕೆ. ಅಡಿಪೋಸ್ ಎಲ್ಲ ಟಿಶ್ಯೂಸ್ ಅನ್ನ ಓದ್ತಾ ಇದ್ದಾರೆ, ನೀವು ಓದ್ತೀವಿ. ಓಕೆ. ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಅಲ್ಲಿ ಹೋಗ್ತಾ ಇರ್ತೀವಿ, ಅಲ್ಲಿ ಅಡಿಪೋಸ್ ಟಿಶ್ಯೂ. ಸೊ ಇದು ಇಟ್ಸ್ ಅ ಟೈಪ್ ಆಫ್ ಕನೆಕ್ಟಿವ್ ಟಿಶ್ಯೂ. ಟಿಶ್ಯೂ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ, ಇಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಂಗಿಲ್ಲ, ಹಾಗಾಗಿ ನಾನು ನೇರ ಬಂದ್ಬಿಡ್ತೀನಿ.
it is a connective tissue. So adipose tissue, it is a connective tissue ನಲ್ಲಿ ಲೂಸ್ ಕನೆಕ್ಟಿವ್ ಟಿಶ್ಯೂ, ಡೆನ್ಸ್ ಕನೆಕ್ಟಿವ್ ಟಿಶ್ಯೂ, ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಇದೆ. ಅದು ಇದು ಲೂಸ್ ಕನೆಕ್ಟಿವ್ ಟಿಶ್ಯೂ, ಅದೊಂದು ಪಾಯಿಂಟ್ ಬರೆಯೋದು. ಸೊ ಅಡಿಪೋಸ್, ಯಾಕಂದ್ರೆ ನೋಟ್ ಬರೀತೀವಿ ಅದ್ರ ಬಗ್ಗೆ, ಸ್ಟ್ರಕ್ಚರ್ ಬಗ್ಗೆ ನೋಟ್ ಬರೀತಿದ್ದಾವೆ ಈಗ ಅಷ್ಟೇನೆ. ಓಕೆ, ಸೊ ಅಡಿಪೋಸ್ ಈಸ್ ಎ ಲೂಸ್ ಕನೆಕ್ಟಿವ್ ಟಿಶ್ಯೂ, ಲೂಸ್ ಕನೆಕ್ಟಿವ್ ಟಿಶ್ಯೂ. ಓಕೆ, ಲೂಸ್ ಕನೆಕ್ಟಿವ್ ಟಿಶ್ಯೂ ಇದೊಂದು ಪಾಯಿಂಟ್ ಅನ್ನ ನೀವು ಅಲ್ಲಿ ಬರಿಬೇಕಾಗತ್ತೆ. ಅಡಿಪೋಸ್ ಹೋದ ತಕ್ಷಣ ಅದೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಬರಿಬೇಕು. ಅಂಡ್ ಮೋಸ್ಟ್ಲಿ ಅಡಿಪೋಸ್ ಟಿಶ್ಯೂ ಪ್ರೆಸೆಂಟ್ ಬಿನೀತ್ ದ ಸ್ಕಿನ್. ಬೇರೆ ಕಡೆ ಇರೋದುಂಟು ರೇರ್ಲಿ, ಬಟ್ ಮೋಸ್ಟ್ಲಿ ಇದೊಂದು ಇಂಪಾರ್ಟೆಂಟ್ ಇರಲೇಬೇಕಲ್ಲಿ, ಚರ್ಮದ ಕೆಳಗೆ ಇರಲೇಬೇಕಿದು ಮೋಸ್ಟ್ಲಿ. ಸೊ ಪ್ರೆಸೆಂಟ್, ಓಕೆ, ಮೋಸ್ಟ್ಲಿ ಲೊಕೇಟೆಡ್, ಓಕೆ, ಲೊಕೇಟೆಡ್ ಬಿನೀತ್ ದ ಸ್ಕಿನ್. ಇದೊಂದು ಒಳ್ಳೆ ಪಾಯಿಂಟ್, ಬಿನೀತ್ ದ ಸ್ಕಿನ್. ಯಾಕೆ ಅಂತಂದ್ರೆ ನೋಡಿ, ಅಡಿಪೋಸ್ ಅಂತಕ್ಕಂಥದ್ದು ಫ್ಯಾಟ್ ಅನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ. ಫ್ಯಾಟ್ ಹೀಟ್ ಇನ್ಸುಲೇಟರ್. ಅದಕ್ಕೆ ಹೊರಗಡೆ ಟೆಂಪರೇಚರ್ ಬಹಳ ಕಡಿಮೆ ಆಯ್ತು ಅಂದ್ರೆ ಬಾಡಿ ಒಳಗಡೆ ಇರೋ ಟೆಂಪರೇಚರ್ ಲಾಸ್ ಆಗದಂಗೆ ನೋಡ್ಕೊಳ್ಳಕ್ಕೆ ಈ ಫ್ಯಾಟ್ ಲೇಯರ್ ಇರುತ್ತೆ ಚರ್ಮದ ಕೆಳಗಡೆ. ಅದಕ್ಕೆ ಇಡೀ ಬಾಡಿ ಕೆಳಗಡೆ, ಚರ್ಮ ಕೆಳಗಡೆ ಇದು ಸ್ಟೋರ್ ಆಗಿರುತ್ತೆ. ಅದು ಹೀಟ್ ಇನ್ಸುಲೇಟರ್ ಕೆಲಸ ಮಾಡಕ್ಕೆ ಅಲ್ಲಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಈಗ ಝೀರಿಕ್ ಅಡಾಪ್ಟೆಡ್ ಅನಿಮಲ್ಸ್ ಆಗಂತೂ ಬಹಳ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡ್ಕೊಂತ, ಕ್ಯಾಮಲ್ಲು, ಕಾಂಗರು, ರ್ಯಾಟಲ್ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಮತ್ತೊಂದೇನಪ್ಪ ಅಂದ್ರೆ, ಸೊ ದಿಸ್ ಈಸ್ ದ ಟಿಶ್ಯೂ. ಮೇನ್ ಫಂಕ್ಷನ್ ಆಫ್ ದಿಸ್ ಟಿಶ್ಯೂ, ಇಟ್ ಅಡಾಪ್ಟೆಡ್ ಫಾರ್ ದ ಸ್ಟೋರೇಜ್ ಆಫ್ ಫ್ಯಾಟ್. ಇಟ್ ಸ್ಟೋರ್ಸ್ ದ ಫ್ಯಾಟ್, ಬಹಳ ಇಂಪಾರ್ಟೆಂಟ್, ಸ್ಟೋರ್ಸ್ ದ ಫ್ಯಾಟ್. ನೋಡಿ, ನಮ್ಮ ಬಾಡಿಯಲ್ಲಿ ಏನು ಫುಡ್ ಅನ್ನು ತಿಂತೀವೋ, ಫುಡ್ ತಿಂದು ಎಕ್ಸೆಸ್ ಆಗಿ ಉಳಿದ್ರೆ ಫುಡ್ ಇರ್ತಲ್ಲ, ಈ ನಮ್ಮ ಬಾಡಿ ಎಷ್ಟು ಬೇಕಷ್ಟು ಬಳಸ್ಕೊಂಡು ಉಳಿದಿರೋದು, ಇಟ್ ಕನ್ವರ್ಟೆಡ್ ಇಂಟು ಫ್ಯಾಟ್. ನೋಡಿ, ಯಾರಾಗಲಿ ಅವರೆಲ್ಲ ಫೈನಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತಿರ್ತಾರೆ. ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಬೇರೆ ಬೇರೆ ರೂಪದಲ್ಲಿದ್ದರೂ ಕೂಡ, ಸ್ಟೋರ್ ಆಗಿದ್ದವರೆಲ್ಲೂ ಕೂಡ ಅಥವಾ ಎಕ್ಸ್ಟ್ರಾ ಇದ್ದಾರೆಲ್ಲ ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತಾರೆ. ಆ ಫ್ಯಾಟ್ ಅನ್ನು ಪೂರ್ತಿ ಸ್ಟೋರ್ ಮಾಡ್ಕೊಳುತ್ತೆ. ನೋಡಿ, ನೀವು ಒಂದು ಅಡಿಪೋಸ್ ಸೆಲ್ ಅನ್ನು ನೋಡಿ, ಇದು ಯಾವ್ದೋ ಒಂದು ಅಡಿಪೋಸ್ ಸೆಲ್ ಇದೆ ಅಂತ ಅನ್ಕೊಂಡ್ರೆ, ಇದ್ರೊಳಗಡೆ ನೋಡಿ ಇಲ್ಲೆಲ್ಲ ಒಂದು ಸೈಡ್ ನ್ಯೂಕ್ಲಿಯಸ್ ಇರುತ್ತೆ ಅಷ್ಟೇ. ಇದೆಲ್ಲ ಸೈಟೋಪ್ಲಾಸಮ್. ನೋಡಿ, ಬಾರ್ಡರ್ ಸೈಟೋಪ್ಲಾಸಮ್ ಇರ್ತಕ್ಕಂಥದ್ದು. ನೋಡಿ, ಇದೆಲ್ಲ ಸೈಟೋಪ್ಲಾಸಮ್. ಇದು ಇಲ್ಲಿ ಸೈಟೋಪ್ಲಾಸಮ್ ಇದೆ. ಇನ್ನು ಇದಷ್ಟು ಫ್ಯಾಟ್ ಸ್ಟೋರ್ ಆಗಿರೋದು. ಓಕೆ, ಇದು ಫ್ಯಾಟ್ ಸ್ಟೋರ್ಡ್ ಏರಿಯಾ. ಇದೆಲ್ಲ ಇಷ್ಟು ಜಾಗ ಬೇರೆ ಫ್ಯಾಟ್ ಸ್ಟೋರ್ ಮಾಡ್ಕೊಂಡಿತ್ತು, ಅಷ್ಟೊಂದು ಜಾಸ್ತಿ ಫ್ಯಾಟ್ ಇರುತ್ತೆ. ಇದು ಪ್ಲಾಸ್ಮಾ ಮೆಂಬ್ರೇನ್, ಇದು ನ್ಯೂಕ್ಲಿಯಸ್, ಇದು ಫ್ಯಾಟ್ ಸ್ಟೋರ್ಡ್ ಏರಿಯಾ ಆಗಿರುತ್ತೆ. ಅದಕ್ಕೆ ಇದು ಇಟ್ ಈಸ್ ಸ್ಪೆಷಲ್ ಅಡಾಪ್ಟೆಡ್ ಫಾರ್ ದ ಸ್ಟೋರೇಜ್ ಆಫ್ ಅ ಫ್ಯಾಟ್. ಅದಕ್ಕೆ ಇದು ಹೀಟ್ ಹೀಟ್ ರೆಸಿಸ್ಟೆಂಟ್ ಟಿಶ್ಯೂ, ಥರ್ಮೋ ರೆಸಿಸ್ಟೆಂಟ್ ಟಿಶ್ಯೂ ಅಂತ ಕೂಡ ಕರೀತಾರೆ. ಇದನ್ನ ಹೀಟ್ ಅನ್ನು ಸಹಿಸ್ಕೊಡುತ್ತೆ ಅಥವಾ ಹೀಟು ತನ್ನ ಮೂಲಕ ಅದು ಬಿಟ್ಕೊಡಲ್ಲ ಇದು ಅಂತ. ಓಕೆ, ರೈಟ್. ಸೊ 3 ಪಾಯಿಂಟ್ಸ್ ಬರುತ್ತೆ, 3 ಮಾರ್ಕ್ಸ್ ಬರುತ್ತೆ. ಅಷ್ಟು ಅಡಿಪೋಸ್ ಟಿಶ್ಯೂನಲ್ಲಿ ಇನ್ನೇನು ಇಲ್ಲ. ಎಸ್, ನೆಕ್ಸ್ಟ್ ಮುಂದಕ್ಕೆ ಹೋಗ್ಬಿಡೋಣ. ಮುಂದೆ 3 ಮಾರ್ಕ್ಸ್ ಇಂದ ಇನ್ಯಾವೂ ಆಗಿಲ್ಲ ಇದ್ರಾಗ, ಅಥವಾ ನಿಮ್ಮ ಸಿಲೆಬಸ್ ಬೇಕಾಗಲ್ಲ. ನೆಕ್ಸ್ಟ್ ನಾನು ನೇರಾಗೆ 5 ಮಾರ್ಕ್ಸ್ ಕ್ವಶನ್ಸ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ಸೊ 5 ಮಾರ್ಕ್ಸ್ ಕ್ವಶನ್ಸ್ ಬಂದ್ರೆ ಕಮ್ ಟು ದ 27th ಕ್ವಶನ್. ಓಕೆ, ಸೊ 27th ಕ್ವಶನ್ಗೆ ಬಂದ್ಬಿಡಿ ಬೇಗ. ಎಸ್, ಏನಿದೆ 27th ಕ್ವಶನ್? ಎನ್ಯುಮರೇಟ್ ಎನಿ 5 ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಜಿಮ್ನೋಸ್ಪರ್ಮ್ಸ್. ಸೊ ಎನ್ಯುಮರೇಟ್, ಲಿಸ್ಟ್ ಅಥವಾ ಲಿಸ್ಟ್ ಅಥವಾ ಮೆನ್ಷನ್ ಅಂತ ಅಂದ್ಕೊಳ್ಳಿ. ಸೊ ಅವನ್ನೆಲ್ಲ ಒಟ್ಟುಗೂಡಿಸಿ ಬರೀತಕ್ಕಂಥದ್ದು ಅಷ್ಟೇ ಎನ್ಯುಮರೇಟ್ ಅಂತಕ್ಕಂಥದ್ದು. ಸೊ ಜಿಮ್ನೋಸ್ಪರ್ಮಿನ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅನ್ನು ಬರೀಬೇಕಂತೆ. ಸೊ ಹಾಗಾಗಿ ದ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್, ಓಕೆ, ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರ್ಸ್, ಓಕೆ, ಫ್ಯೂಚರ್ಸ್ ಆಫ್ ಜಿಮ್ನೋಸ್ಪರ್ಮ್ಸ್. ಇದೆಲ್ಲರಿಗೂ ಆಗಿರುತ್ತೆ ಇಷ್ಟೊತ್ತಿಗೆ. ಓಕೆ, ಮತ್ತು ಇಂಪಾರ್ಟೆಂಟ್ ಆಗಿ ಬರೀಬೇಕು. ಬ್ರೇಯೋಫೈಟೋನೋ, ಟ್ರೇಡೋಫೈಟೋನೋ, ಜಿಮ್ನೋಸ್ಪರ್ಮ್ಸ್, ಆಂಜಿಯೋಸ್ಪರ್ಮ್ಸ್, ಯಾವ್ದಾರು ಒಬ್ರದ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಕೇಳ್ತಾರೆ. ಸಾಮಾನ್ಯವಾಗಿ ಬ್ರೇಯೋಫೈಟೋ ಮತ್ತೆ ಇವ್ರದಂತೂ ಬಹಳಷ್ಟು ಕೇಳ್ತಿರ್ತೀವಿ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿರಿ. ಜಿಮ್ನೋಸ್ಪರ್ಮ್ಸ್ ಅಂತ ಕೇಳ್ಕೊಂಬಿಡೋಣ. ಜಿಮ್ನೋಸ್ಪರ್ಮ್ಸ್ ನಿಮಗೆಲ್ಲ ಗೊತ್ತಿದೆಯಲ್ಲ, ಜಿಮ್ನೋಸ್ಪರ್ಮ್ಸ್ ಅಂತಕ್ಕಂಥ ಸೈಕಾಸು, ಪೈನಸ್ಸು, ನೀಟಮು, ಗಿಂಗೋ, ಸಿಡ್ರಸ್ಸು, ಡಿಯೋಡಾರು. ಸೊ ಇವೆಲ್ಲ ಕೂಡ ಇದ್ರಾಗ ಬಹಳಷ್ಟು ಫೇಮಸ್ ಪ್ಲಾಂಟ್ಸ್ ಇರ್ತಕ್ಕಂಥವು. ಸೊ ಇವೆಲ್ಲ ಕೇಳಿರ್ತೀರ ಅಂತ ಅಂದ್ಕೋತೀನಿ. ಓಕೆ, ಈ ಜಾತಿಯ ಪ್ಲಾಂಟ್ಸ್ ಇಂದಾರಲ್ಲ ಈ ಜಿಮ್ನೋಸ್ಪರ್ಮ್ಸ್, ಇದರಲ್ಲಿ ಏನೇನು ಕ್ಯಾರೆಕ್ಟರ್ಸ್ ಬರೀಬೋದು ಅಂತ. ಫಸ್ಟ್ನೇದು, ದೀಸ್ ಆರ್ ದ ಸ್ಪೋರೋಫೈಟಿಕ್ ಪ್ಲಾಂಟ್ಸ್. ಓಕೆ, ಸ್ಪೋರೋಫೈಟ್ ಅಂದ್ರೆ ಇವರೆಲ್ಲರೂ ಕೂಡ ಏನು ಸೀಡ್ಸ್ ಅನ್ನು ಉತ್ಪತ್ತಿ ಮಾಡ್ತಕ್ಕಂಥವ್ರು. ಅದಕ್ಕೆ ಏನು ಸ್ಪರ್ಮೆಟೋಫೈಟ್ ಅಂತ ಹೇಳ್ತೀನಿ. ಓಕೆ, ಸ್ಪರ್ಮ್ಯಾಟೋಫೈಟ್ಸ್. ಸೊ ಜಿಮ್ನೋಸ್ಪರ್ಮ್ಸ್ ಆರ್ ದ ಸ್ಪರ್ಮೆಟೋಫೈಟ್ಸ್. ಯಾಕಂದ್ರೆ ಇದು ಕೆಳಗಡೆ ಇದ್ದವ್ರು ಯಾರು ಸ್ಪರ್ಮೆಟೋಫೈಟ್ ಅಲ್ಲ. ಇನ್ನು ಟೆಡೋಫೈಟಿಕ್ ಹೋಗು, ಬ್ರೇಯೋಫೈಟಿಕ್ ಹೋಗು, ಆಲ್ಗೆಗೆ ಹೋಗು, ಅವ್ರು ಯಾರು ಕೂಡ ಸ್ಪರ್ಮೆಟೋಫೈಟ್ ಅಲ್ಲ, ಅಂದ್ರೆ ಸೀಡ್ ಅನ್ನು ಉತ್ಪತ್ತಿ ಮಾಡಲ್ಲ. ಬಟ್ ಇವರು ಮತ್ತೆ ಆಂಜಿಯೋಸ್ಪರ್ಮ್ಸ್, ಇವರು ಕೂಡ ಸ್ಪರ್ಮೆಟೋಫೈಟ್ಸ್. ಓಕೆ, ಸೊ ಹಾಗಾಗಿ ಜಿಮ್ನೋಸ್ಪರ್ಮ್ಸ್ ಆರ್ ದ ಸ್ಪರ್ಮೆಟೋಫೈಟ್ಸ್.
ಪ್ರೊಡ್ಯೂಸ್. ಓಕೆ, ದೇ ಪ್ರೊಡ್ಯೂಸ್ ನೇಕೆಡ್ ಸೀಡ್ಸ್. ಬಹಳ ಇಂಪಾರ್ಟೆಂಟ್, ಮೆನ್ಷನ್ ಮಾಡಲೇಬೇಕು. ನೇಕೆಡ್ ಸೀಡ್ಸ್ ನೋಡಿ, ಇವರು ನೇಕೆಡ್ ಸೀಡ್ಸ್ ಅನ್ನು ಉತ್ಪತ್ತಿ ಮಾಡ್ತಾರೆ. ನೇಕೆಡ್ ಸೀಡ್ಸ್ ಅಂತಂದ್ರೆ ಏನಪ್ಪಾ ಅಂದ್ರೆ ಜಿಮ್ನೋ ಮೀನ್ಸ್ ನೇಕೆಡ್, ಸ್ಪರ್ಮಾ ಮೀನ್ಸ್ ಸೀಡ್. ಇದೆ ಸ್ಪರ್ಮಾ ಸೀಡ್ ಅಂತ ಅರ್ಥ. ಜಿಮ್ನೋಸ್ಪರ್ಮ್ ಅಂದ್ರೆ ನೇಕೆಡ್ ಸೀಡ್ ಅಂತ ಅರ್ಥ. ಏನ್ ನೇಕೆಡ್ ಸೀಡ್ ಅಂದ್ರೆ ನೋಡಿ, ನಾವು ಒಂದು ಮಾವಿನ ಹಣ್ಣು ತಗೊಳ್ಳಿ. ಮಾವಿನ ಹಣ್ಣು ತಗೊಂಡ್ರೆ ಸುತ್ತ ಹಣ್ಣಿದೆ, ಒಳಗಡೆ ವಾಟೆ ಇದೆ, ಅದರೊಳಗೆ ಬೀಜ ಇದೆ. ಹಂಗಾರೆ ಒಳಗಡೆ ಬೀಜ ಸುತ್ತ ಹಣ್ಣಿದೆ. ಆ ಹಣ್ಣು ಏನಿದೆಯಲ್ಲ ಅದೆಲ್ಲ ಫ್ಲವರ್ ಅಲ್ಲಿ ಓವರಿ ವಾಲ್. ಅದು ಓವರಿ ವಾಲ್ ಇದೆಯಲ್ಲ ಅದು ಮಾವಿನ ಹಣ್ಣಿನ ಸಿಪ್ಪೆ. ಓಕೆ, ಅದೆಲ್ಲದು ಕೂಡ ಆ ಓವರಿ ಏನಿತ್ತಲ್ಲ ಆ ಓವರಿ ಪೂರ್ತಿ ಹಣ್ಣಾಗಿರ್ತಕ್ಕಂಥದ್ದು. ಸೊ ಸಿಪ್ಪೆ ಒಳಗಡೆ ನೀವೇನು ಮಾಂಸವಾಗಿರತಕ್ಕಂಥ ತಿಂತೀರಲ್ಲ ಅದೆಲ್ಲದು ಕೂಡ, ಸೊ ಅದ್ರೊಳಗಡೆ ವಾಟೆ ವಾಲ್ ಐತಲ್ಲ ಅದೆಲ್ಲದು ಕೂಡ ಏನು ಇದ್ರ ಬರ್ತಕ್ಕಂಥದ್ದು. ಇನ್ನು ಒಳಗಡೆ ಬೀಜ ಇದೆಯಲ್ಲ ಅದು ಓವ್ಯೂಲ್. ಸೊ ಓವ್ಯೂಲ್ ಅಂತಕ್ಕಂಥದ್ದು ಸೀಡ್ ಆಗಬೇಕು, ಓವರಿ ಅಂತಕ್ಕಂಥದ್ದು ಫ್ರೂಟ್ ಆಗಬೇಕು. ಇಲ್ಲಿ ಓವ್ಯೂಲ್ಸ್ ಇರ್ತವೆ, ಅದ್ರ ಸುತ್ತ ಓವರಿ ಇರಲ್ಲ. ಹಾಗೆ ಓವರಿ ಇಲ್ಲ ಅಂದಮೇಲೆ ಫ್ರೂಟ್ ಇರಲ್ಲ, ಸೀಡ್ಸ್ ಮಾತ್ರ ಆಗ್ತವೆ. ಹಾಗಾಗಿ ದ ಸೀಡ್ಸ್ ವಿತೌಟ್ ಅ ಫ್ರೂಟ್ ಆರ್ ಕಾಲ್ಡ್ ನೇಕೆಡ್ ಸೀಡ್ಸ್. ಸೊ ಅದು ಬಹಳ ಜಿಮ್ನೋಸ್ಪರ್ಮ್ ಮೀನಿಂಗೇ ಅದಲ್ಲ. ಜಿಮ್ನೋಸ್ ಅಂದ್ರೆ ನೇಕೆಡ್. ಸೊ ದೇ ಆರ್ ದ spermatophytes which produce the naked seeds. So this naked seeds because of the lack of the ovary. Because the lack of the ovary, the fruit are not formed, but the seeds are produced. So ಅದು ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡ್ತೀರಾ. ಇನ್ನು ದೀಸ್ ಪ್ಲಾಂಟ್ಸ್ ದೇ ಮೇ ಬಿ ಮೀಡಿಯಂ ಪ್ಲಾಂಟ್ಸ್. ಓಕೆ, ಇವರು ಮೀಡಿಯಂ ಸೈಜ್ ಪ್ಲಾಂಟ್ಸ್ ಇರ್ಬೋದು, ಟ್ರೀಸ್ ಇರ್ಬೋದು, ಅಥವಾ ಹೆವಿ ಟ್ರೀಸ್ ಇರ್ಬೋದು ಅಂತ. ಹೆವಿ ಟ್ರೀಸ್ ನೋಡಿ, ಇವರು ಮೀಡಿಯಂ ಟ್ರೀಸ್ ಇರ್ಬೋದು ಅಥವಾ ಹೆವಿ ಟ್ರೀಸ್ ಇರ್ಬೋದು. ಸೊ ಅದಕ್ಕೆ ಉದಾಹರಣೆ ನೋಡಿ, ನಮ್ಮ ಸೈಕಾಸ್. ಓಕೆ, ಸೈಕಾಸ್ ಬಂದ್ರೆ ಅದು ಮೇಲ್ ಒಂದು ಸಣ್ಣ ಬುಷಿ ಟ್ರೀ ಆಗಿ ಬೆಳೀತದೆ ಅಷ್ಟೇ ಅದು. ಇನ್ನು ಫೀಮೇಲ್ ಅಂತೂ ಅದು ಬುಷಿನ ಇದ್ದಂಗಿರುತ್ತೆ ಸೈಕಾಸ್. ಪೈನಸ್ ಅಂತೂ ಮೀಡಿಯಂ ಟ್ರೀ ಅಂತ ಬರ್ಕೊಂಡು ಬಂದಿರ್ಬೇಕಾರೆ, ಸೊ ಪೈನಸ್. ಓಕೆ, ಇನ್ನು ಗಿಂಕೋ ಇದೆ, ಇದು ಸಣ್ಣ ಲೆವೆಲ್ಗೆ. ಓಕೆ, ಗಿಂಕೋ. ಓಕೆ, ಸೊ ಇದು ಬಿಟ್ರೆ ಸಿಡ್ರಸ್ ಬಹಳ ದೊಡ್ಡ ಪ್ಲಾಂಟ್ಸ್ ಇವೆಲ್ಲ ಕೂಡ. ಸಿಡ್ರಸ್, ಡಿಯೋಡಾರ್. ಓಕೆ, ಡಿಯೋಡಾರ್ ಇರ್ತಕ್ಕಂಥದ್ದು. ಸೊ ಇವರೆಲ್ಲ ಕೂಡ ದೊಡ್ಡ ದೊಡ್ಡ ಜಾತಿಯ ಮರಗಳು. ಅವನ್ನ ನೀವಿಲ್ಲಿ ಮೆನ್ಷನ್ ಮಾಡಬಹುದು ಕೆಲವನ್ನ. ಓಕೆನಪ್ಪ, ರೈಟ್. ಸೊ ಸಿಕೋಯಾ ಬರಿಬಹುದು. ಸಿಕೋಯಾ, ಸಿಡ್ರಸ್ಸು, ಗಿಂಕೋ, ಸೊ ಪೈನಸ್ಸು, ಸೈಕಾಸ್ ಇವೆಲ್ಲ ಇದೊಂದು ಪಾಯಿಂಟ್ ಮಾಡ್ಕೋಬೋದು ನೀವು ಅಂತ ಎಕ್ಸಾಂಪಲ್ ಕೊಡಕ್ಕೆ. ಇನ್ನು ಮೂರನೇದು ಏನಪ್ಪ ಅಂದ್ರೆ ಇವರ ಲೈಫ್ ಸೈಕಲ್ ಬಂದ್ರೆ, ಸೊ ಲೈಫ್ ಸೈಕಲ್ ನೀವಲ್ಲಿ ಈ ಸರಿ ಲಾಸ್ಟ್ ಚಾಪ್ಟರ್ ಓದಿರ್ತದನ್ನ. ಇವೆಲ್ಲ ಏನು ಲೈಫ್ ಸೈಕಲ್ ಹಂತದಲ್ಲಿ ಡಿಪ್ಲಾಯ್ಡ್ ಸ್ಟೇಜ್ ಇದೆಯಲ್ಲ, ಸ್ಪೋರೋಫೈಟ್ ಸ್ಟೇಜು, ಇದರಲ್ಲಿ ಡಾಮಿನೆಂಟ್ ಫೇಸು. ಹಾಗಾಗಿ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಇರ್ತದೆ. ಅದು ಡಿಪ್ಲಾಂಟಿಕ್ ಲೈಫ್ ಸೈಕಲ್. ಡಿಪ್ಲಾಯ್ಡ್ ಸ್ಟೇಜ್ ಅಂದ್ರೆ ಸ್ಪೋರೋಫೈಟ್ ಅಂದ್ರೆ ಇದರ ಡಾಮಿನೆಂಟ್ ಪ್ಲಾಂಟು. ಹಾಗಾಗಿ ಸ್ಪೋರೋಫೈಟ ಇದು ಡಾಮಿನೆಂಟ್ ಇರುತ್ತೆ. ಓಕೆ, ಸ್ಪೋರೋಫೈಟ್ ಇದ್ರಾಗೆ ಡಾಮಿನೆಂಟ್. ಆಂಜಿಯೋಸ್ಪರ್ಮ್ ಸೇಮ್. ಸೊ ಈ ಸ್ಪೋರೋಫೈಟ್ ಡಾಮಿನೆಂಟ್ ಪ್ಲಾಂಟ್ ಆಗಿದ್ದು. ಸೊ ಈ ಸ್ಪೋರೋಫೈಟ್ ಅಲ್ಲಿ ರೂಟ್, ಸ್ಟೆಮ್ಮು, ಲೀಫ್ ಎಲ್ಲ ಇರುತ್ತೆ. ಅದಕ್ಕೆ ಬಂದ್ರೆ ಸ್ಪೋರೋಫೈಟ್ ಬಿಯರಿಂಗ್ ದ ರೂಟ್ ಸಿಸ್ಟಮ್. ಓಕೆನಪ್ಪ, ಎಂತ ರೂಟ್ ಇದೆ? ಟ್ಯಾಪ್ ರೂಟ್ ಸಿಸ್ಟಮ್ ಇದೆ. ಅದು ಬಹಳ ಇಂಪಾರ್ಟೆಂಟ್. ಟ್ಯಾಪ್ ರೂಟ್ ಸಿಸ್ಟಮ್ ಇಸ್ ಪ್ರೆಸೆಂಟ್. ಬರಿಬೇಕು ನೀವು, ಟ್ಯಾಪ್ ರೂಟ್ ಸಿಸ್ಟಮ್. ಈ ಟ್ಯಾಪ್ ರೂಟ್ ಅಲ್ಲಿನೇ ಎರಡು ವಿಷಯ ಮೆನ್ಷನ್ ಮಾಡ್ಬೇಕಾಗುತ್ತೆ. ಒಂದು ಮೈಕೋರೈಸೆ ನೋಡಿ, ಮೈಕೋರೈಸೆ. ಸೊ ದೇ ಫಾರ್ಮ್ ಮೈಕೋರೈಸೆ ಎಸ್ಪೆಷಲಿ ಇನ್ ಕೇಸ್ ಆಫ್ ಪೈನ್ ಪ್ಲಾಂಟ್ಸ್. ಏನ್ ಮೈಕೋರೈಸೆ? ಫಂಗಸ್. ಓಕೆ, ಆ ಫಂಗಸ್ live in the roots of a pinus tree. Okay, so this is the symbiotic association between a fungus and the roots of the higher plants is called mycorrhiza. Myco means fungi, rhiza means root. So the symbiotic association between a fungus belongs to the genus Glamus ಅಂತ ಮುಂದಕ್ಕೆ ಹೋದಾರಂತೆ. ಸೊ ಒಂದು ಫಂಗಸ್ ರೂಟ್ ಜೊತೆ ಬದುಕ್ತವೆ. ಪೈನಸ್ ಮರದ ಬೇರುಗಳಿದಾವಲ್ಲ, ಬೇರುಗಳ ಹುಡುಕಿದ್ರೆ ಫಂಗಸ್ ಸಿಗ್ತವೆ. ಫಂಗಸ್ ಒಟ್ಟಿಗೆ ಬದುಕ್ತವೆ. ಯಾಕಂದ್ರೆ ಪರಸ್ಪರ ಮ್ಯೂಚುವಲ್ ಹೆಲ್ಪ್ ಅಲ್ಲಿ ಬದುಕ್ತಿರ್ತವೆ. ಈ ಫಂಗಸ್ ಪ್ಲಾಂಟ್ಗೆ ಫಾಸ್ಫರಸ್, ಮಿನರಲ್ಸ್ ಆಲ್ಸೋ ಕೊಡುತ್ತೆ. ರೂಟ್ ಬಾರ್ನ್ ಡಿಸೀಸ್ ಇಂದ ಪ್ರೊಟೆಕ್ಷನ್ ಮಾಡುತ್ತೆ. ಡ್ರಾಟ್ ಕಂಡೀಷನ್ ಪ್ರೊಟೆಕ್ಷನ್ ಮಾಡುತ್ತೆ. ಹಂಗಾಗಿ ಮಾಡಿದ್ರೆ ಪ್ಲಾಂಟ್ ಇದಕ್ಕೆ ಶೆಲ್ಟರ್ ಮತ್ತೆ ಫುಡ್ ಕೊಡ್ತಿರುತ್ತೆ. ಇರಕ್ಕೆ ಜಾಗ ಮತ್ತೆ ತಿನ್ನಕ್ಕೆ ಫುಡ್ ಕೊಡುತ್ತೆ. ಹಾಗಾಗಿ ಮ್ಯೂಚುವಲ್ ಲೈಫ್ ಅಂತ. ಈ ತರ ಮ್ಯೂಚುವಲ್ ಲೈಫ್ಗೆ ಎಕ್ಸಾಂಪಲ್ ಮೈಕೋರೈಜಿಯಲ್ಲಿ ಫಂಗಸ್ ಮತ್ತೆ ರೂಟ್ ಆಫ್ ಪೈನಸ್ ಟ್ರೀ. ಸೊ ಆ ತರ ರೂಟ್ ಸಿಸ್ಟಮ್ ಅಲ್ಲಿ ಮೈಕೋರೈಜಿ ಕೆಲವು ಮಾಡ್ಕೊಂಡಿರ್ತವೆ. ಇನ್ನು ಕೆಲವರಲ್ಲಿ ಸೊ ಏನು ನಮ್ಮ ಸೈಕಸ್ ಪ್ಲಾಂಟ್ಸ್ ರೂಟ್ಸ್ ಇದೆಯಲ್ಲ, ಆ ಸೈಕಸ್ ಪ್ಲಾಂಟ್ಸ್ ರೂಟ್ ಜೊತೆಗೆ ಕೆಲವು ಸೈನೋಬ್ಯಾಕ್ಟೀರಿಯಾ, ನೈಟ್ರೋಜನ್ ಫಿಕ್ಸೇಷನ್ ಸೈನೋಬ್ಯಾಕ್ಟೀರಿಯಾ ಬದುಕ್ತವೆ. ಅಂತ ಅಸೋಸಿಯೇಷನ್ ಸೈಕಸ್ ಅಂದ್ರೆ ಇಲ್ಲಿ ಕೊರಲಾಯ್ಡ್ ರೂಟ್ಸ್ ಅಂತ ಆಗ್ತವೆ.
ಕೊರಲಾಯ್ಡ್ ರೂಟ್ಸ್ ಅಂತ. ಇದೇನು ಕೊರಲಾಯ್ಡ್ ರೂಟ್ಸ್ ಅಂತಂದ್ರೆ ಸೈಕಾಸ್ ಪ್ಲಾಂಟ್ ಇದೆಯಲ್ಲ, ಸೈಕಾಸ್ ಅದ್ರ ಜೊತೆಗೆ ನೈಟ್ರೋಜನ್ ಫಿಕ್ಸಿಂಗ್ ಸಯನೋ ಬ್ಯಾಕ್ಟೀರಿಯಾ ಬದುಕ್ತವೆ, ಸಯನೋ ಬ್ಯಾಕ್ಟೀರಿಯಾ. ಓಕೆ, ಅವು ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತಕ್ಕಂಥ ನಿಫ್ ಅಂತ ಕರ್ಬಿಡೋಣ. ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾಗಳು ಸಯನೋ ಬ್ಯಾಕ್ಟೀರಿಯಾಗಳು ಇದಾವೆ, ಅವು ಸೈಕಾಸ್ ಬೇರ್ಗಳು ಬದುಕ್ತವೆ. ಅವರಿಬ್ಬರ ಅಸೋಸಿಯೇಷನ್ ಅನ್ನ ಕೊರಲಾಯ್ಡ್ ರೂಟ್ಸ್ ಅಂತ ಕರೀತಾರೆ. ಮೈಕೋರೈಜಾ ಪೈನಸ್ ರೂಟ್ ಅಲ್ಲಿ, ಕೊರಲಾಯ್ಡ್ ರೂಟ್ಸ್ ಸೈಕಾಸ್ ರೂಟ್ ಅಲ್ಲಿ ಇಂಥ ಸ್ಪೆಷಾಲಿಟಿ ಇದೆ. ಅದಕ್ಕೆ ಇದು ರೂಟ್ ಸಿಸ್ಟಮ್ ಅಲ್ಲಿ ಇದೊಂದು ಪಾಯಿಂಟ್ಸ್ ನೀವು ಮೆನ್ಷನ್ ಮಾಡಬೇಕು. ಲೈಫ್ ಸೈಕಲ್ ಇಟ್ ಇನ್ಕ್ಲೂಡ್ ಡಿಪ್ಲಾಯ್ಡ್ ಸ್ಪೋರೋಸ್ಪೈಟಿಕ್ and haploid gametophytic phase. Sporophyte is the dominant plant. So this sporophyte bearing the taproot system. In the taproot system they exhibit the mycorrhiza and coraloid root characters ಅಂತ ಅದೊಂದು ಪಾಯಿಂಟ್ ಆಗಿ ಬರೀಬಹುದು. ಇನ್ನು ರೂಟ್ ಬಿಟ್ರೆ ನಾವು ನೇರವಾಗಿ ಸ್ಟೆಮ್ ಅಲ್ಲಿ ಏನಿಲ್ಲ, ಯೂಶುವಲ್ ಅನ್ಬ್ರಾಂಚ್ ಅಥವಾ ಬ್ರಾಂಚ್ ಎರಡೂ ಇರ್ತವೆ, ಅದಕ್ಕೆ ಏನು ಹೇಳೋದಂತ ಏನಿಲ್ಲ. ನೇರವಾಗಿ ಲೀವ್ಸ್ ಬರಬೇಕು. ಸೊ ಲೀವ್ಸ್ ಬಂದು ಅದ್ರಗೊಂದು ಪಾಯಿಂಟ್ಸ್ ಲೀವ್ಸ್ ಅನ್ನು ಒಂದಿಷ್ಟು ಹೇಳ್ಬೇಕು ನಾವು. ಲೀವ್ಸ್ ಬಂದ್ರೆ ಲೀವ್ಸ್ ಆರ್ ಅಡಾಪ್ಟೆಡ್. ಇವು ಯಾವ ವಾತಾವರಣದಲ್ಲಿ ಬೆಳೀತೋ ಅದು ಸರಿಯಾಗಿ ಅಡಾಪ್ಟ್ ಆಗಿದಾವೆ. ಏನೇನಕ್ಕೆ ಅಡಾಪ್ಟ್ ಆಗಿವೆ ಅಂತಂದ್ರೆ, ಸೊ ಟು ವಿತ್ ಸ್ಟಾಂಡ್ ಸೈಸ್ಕೊಳ್ಳಿ, ಟು ಟಾಲರೇಟ್, ಟು ವಿತ್ ಸ್ಟಾಂಡ್ ಏನೋ ಟೆಂಪರೇಚರ್, ಭಾರಿ ಟೆಂಪರೇಚರ್ ಇದ್ರೆ ಹ್ಯೂಮಿಡ್, ಕೆಲವು ಹಿಮಾಲಯನ್ ರೀಸನ್ ಐಸ್ ಬಜ್ಡೆ ಇರ್ಬೇಕು, ಅಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ, ಅದರಿಂದ ಪ್ರೊಟೆಕ್ಷನ್ ಮಾಡ್ಕೋಬೇಕಾಗತ್ತೆ. ಹ್ಯೂಮಿಡಿಟಿ ಅಥವಾ ವಿಂಡ್, ಗಾಳಿ ಹೊಡೆತನ ಸಹಿಸ್ಕೋಬೇಕು. ಇಂಥವಕ್ಕೆಲ್ಲ ಅಡಾಪ್ಟ್ ಆಗಿದಾವೆ ಲೀವ್ಸು. ಹೇಗೆ ಅಡಾಪ್ಟ್ ಆಗಿವೆ ಅಂತಂದ್ರೆ ಎಸ್ಪೆಷಲಿ ಸೊ ಸ್ಕೇರ್ಸಿಟಿ ಆಫ್ ವಾಟರ್ಗೆ ಹೆಂಗ್ ಅಡಾಪ್ಟ್ ಆಗುತ್ತೆ ಒಂಚೂರು ಬೇಕಾಗುತ್ತೆ. ಸ್ಕೇರ್ಸಿಟಿ ವಾಟರ್ ಹೋದ್ರೆ ಲೀವ್ಸ್ ನ್ಯಾರೋ ಲೀವ್ಸ್, ಓಕೆ, ನ್ಯಾರೋ ಆಗಿರ್ತವೆ. ಕೆಲ ಟೈಮ್ ನೀಡಲ್ ನೋಡಿ, ನಮ್ಮ ಕೋನಿಫೆರಸ್ ಫಾರೆಸ್ಟ್ ಬನ್ನಿ, ಲೀವ್ಸ್ ಆರ್ ಮಾಡಿಫೈಡ್ ಟು ನೀಡಲ್ ಲೈಕ್ ಲೀವ್ಸ್, ಅದಕ್ಕೆ ಸೂಜಿ ಪರ್ಣ ಕಾಡುಗಳು ಅಂತ ನೋಡಿ. ಸೊ ನೀಡಲ್ ಲೈಕ್ ಲೀವ್ಸ್. ಸೆಕೆಂಡ್, ಟು ಮಿನಿಮೈಸ್ ದ ಎಕ್ಸ್ಪ್ಯಾಂಡೆಡ್ ಏರಿಯಾ ವಿಚ್ ಮೇ ಲೀಡ್ಸ್ ಟು ದ ಟ್ರಾನ್ಸ್ಪಿರೇಷನ್ ಅಟ್ ಹೈ ರೇಟ್ ಅಂಡ್ ಲೀಡ್ಸ್ ಟು ದ ಲಾಸ್ ಆಫ್ ವಾಟರ್ ಅಂತ. ಅದಕ್ಕಾಗಿ ನ್ಯಾರೋ, ಎಲೆ ತುಂಬಾ ಅಗಲ ಇರಲ್ಲ, ನ್ಯಾರೋ ಇರ್ತವೆ, ಅಥವಾ ನೀರು ಸೂಜಿ ಇದ್ದಂಗೆ ಇದ್ಬಿಡ್ತವೆ, ಅವು ಜಾಸ್ತಿ ನೀರು ಅದರಿಂದ ಆವಿ ಆಗಲ್ಲ. ಅಂಡ್ ದೇ ಎನ್ಕ್ಲೋಸ್ಡ್ ಇನ್ ಥಿಕ್ ಕ್ಯೂಟಿಕಲ್. ಸೊ ಇದು ಥಿಕ್ ಕ್ಯೂಟಿಕಲ್. ಸೊ ಕ್ಯೂಟಿಕಲ್ ನೀವು ಕೇಳಿರ್ಬೋದು. ಸೊ ಎಲೆ ಮೇಲೆ ಒಂದು ವ್ಯಾಕ್ಸಿ ಲೇಯರ್ ಇರ್ತದೆ ಪ್ಲಾಂಟಿನಲ್ಲಿ. ಎಲೆ ಮೇಲೆ ಒಂದು ವ್ಯಾಕ್ಸಿ ಲೇಯರ್, ಅದು ಕ್ಯೂಟಿಕಲ್ ಅಂತ ಕರೀತಾರೆ. ಅದು ನೀರು ಆವಿ ಆಗೋದು, ಎಲ್ಲಿ ಬೇಕಲ್ಲಿ ಟಿಶ್ಯೂ ಓಪನ್ ಆಗಿ ನೀರು ಕಳ್ಕೊಳ್ಳೋದು, ಅದಕ್ಕೆಲ್ಲ ಬಿಡಾಗೋದು. ಅದರಲ್ಲಿ ಥಿಕ್ ಇರ್ತಿದೆ ಗೊತ್ತು, ಯಾರಲ್ಲಿ ನಮ್ಮ ಜಿಮ್ನೋಸ್ಪಮ್ಸ್ ಅಲ್ಲಿ ಥಿಕ್ ಕ್ಯೂಟಿಕಲ್ ಇರುತ್ತೆ. ಸೊ ಆಮೇಲೆ ಮತ್ತೆ ಸಂಕನ್ ಸ್ಟೊಮ್ಯಾಟ ನೋಡಿ, ಸಂಕನ್ ಸ್ಟೊಮ್ಯಾಟ. ಸ್ಟೊಮ್ಯಾಟ ಅಂತಕ್ಕಂಥವು ಎಲೆಲಿ ಸಣ್ಣ 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 ತೂತ್ಗಳು, ಪೋರ್ಸ್, ಅವು ನೀರು ಆವಿಯಾಗೋದು ಅಥವಾ ಟ್ರಾನ್ಸ್ಪಿರೇಷನ್ ಆಗೋದನ್ನ ಮಾಡ್ತಿರ್ತವೆ. ರೆಸ್ಪಿರೇಷನ್ ಟ್ರಾನ್ಸ್ಪಿರೇಷನ್ ಎಲ್ಲ ಅವ್ರ ಮೂಲಕ ಆಗೋದು. ಅಂತ ಸ್ಟೊಮ್ಯಾಟೋಗಳು ಇಲ್ಲಿ ಇರ್ತವೆ, ಇರ್ಲೇಬೇಕಲ್ಲ, ಏನು ಎಕ್ಸಸ್ ಆದ ನೀರನ್ನು ಹೊರ ಹಾಕ್ಲಿಕ್ಕೋ ಅಥವಾ ರೆಸ್ಪಿರೇಷನ್ಗೋ. ಬಟ್ ಇಲ್ಲಿ ಸಂಕನ್ ಮುಳುಗಿರ್ತವೆ, ಅಂದ್ರೆ ತುಂಬಾ ಆಳಕ ಒದಗಿರ್ತವೆ, ಒದಗಿದ ಪತ್ರರಂಧ್ರಗಳು ಅಂತ. ಯಾಕಂದ್ರೆ ಮೇಲೆ ಸರ್ಫೇಸ್ ಇದ್ರೆ ಈಜಿ ನೀರನ್ನ ಎಸ್ಕೇಪ್ ಆಗ್ಬಿಡುತ್ತೆ. ತೀರಾ ಒಳ ಸೇರ್ಕೊಂಡಿದ್ರೆ ಅದ್ರೊಳಗೆ ಒಂದು ಚೇಂಬರ್ ಇರ್ತದೆ, ಅಕಸ್ಮಾತ್ ನೀರು ತಪ್ಪಿಸ್ಕೊಂಡು ಆ ಚೇಂಬರ್ ಒಳಗೆ ಸ್ಟೋರ್ ಆಗಿರ್ತದೆ. ಸುಲಭ ಹೊರಗೆ ಬಿಟ್ಕೊಡಲ್ಲ ನೀರನ್ನ, ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್ ನೀರು ಇವಕ್ಕೆ ಅಂತ. ಸೊ ದಿಸ್ ಆರ್ ಆಲ್ ಫಾರ್ ಮಿನಿಮೈಸ್ ದ ಲಾಸ್ ಆಫ್ ವಾಟರ್ ಅಂತ. ಲೀಫ್ ಬಗ್ಗೆ ಇಷ್ಟನ್ನು ಬರೆಯೋದು ತುಂಬಾ ಇಂಪಾರ್ಟೆಂಟ್. ಇನ್ನು 5ನೇ ಪಾಯಿಂಟ್ ನಾವು ಬಹಳಷ್ಟು ಇಂಪಾರ್ಟೆಂಟ್, ರೀಪ್ರೊಡಕ್ಷನ್ ಕಡೆಗೆ ಹೋಗ್ಬಿಡೋಣ ಈಗ. ಸೊ ನಾವೆಲ್ಲ ಏನೇನು ಹೇಳಿದ್ವಿ ಅಂತ ನೋಡ್ತಾ ಇದ್ದೀವಿ ಇಂಪಾರ್ಟೆಂಟ್ ಆಗಿ. ಲೀವ್ಸ್ ಬಂದ್ರೆ, ಯಾಕಂದ್ರೆ ಇದು 5 ಮಾರ್ಕ್ಸ್ ನಾವು ಹೇಳ್ತಿರೋದು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಅಂತ. ರೀಪ್ರೊಡಕ್ಷನ್ ಬಂದ್ರೆ ಜಿಮ್ನೋಸ್ಪರ್ಮ್ಸ್ ಆರ್ ಹೆಟಿರೋಸ್ಪೋರಸ್. ಓಕೆ, ಇವು ಹೆಟಿರೋಸ್ಪೋರಸ್ ಪ್ಲಾಂಟ್ಸ್. ಹೆಟಿರೋಸ್ಪೋರಸ್ ದಟ್ ಮೀನ್ಸ್ ದೇ ಪ್ರೊಡ್ಯೂಸ್ 2 ಡಿಫ್ರೆಂಟ್ ಟೈಪ್ ಆಫ್ ಸ್ಪೋರ್ಸ್. 2 ತರ. ಏನೇನು? ಮೈಕ್ರೋಸ್ಪೋರ್ಸ್. ಸೊ ಮೈಕ್ರೋಸ್ಪೋರ್ಸ್ ಅನ್ನ ಮತ್ತೆ ಮೆಗಾಸ್ಪೋರ್ಸ್. ಸೊ ಮೆಗಾಸ್ಪೋರ್ಸ್ ಅನ್ನ, ಸೊ 2 ತರ ಸ್ಪೋರ್ಸ್ ಉತ್ಪತ್ತಿ ಮಾಡ್ತವೆ. ಮೈಕ್ರೋಸ್ಪೋರ್ಸ್ ಫಾರ್ ಮೇಲ್ ಗ್ಯಾಮೆಟ್ ಪ್ರೊಡಕ್ಷನ್ಗೆ, ಮೆಗಾಸ್ಪೋರ್ಸ್ ಫೀಮೇಲ್ ಗ್ಯಾಮೆಟ್ ಪ್ರೊಡಕ್ಷನ್ಗೆ ಮಾಡ್ತವೆ ಅಂತ. ಸೊ ಈ ಮೈಕ್ರೋಸ್ಪೋರ್ಸ್ ಮೆಗಾಸ್ಪೋರ್ಸ್ ಎಲ್ಲಿರ್ತಾವೆ ಈಗ ಇಂಪಾರ್ಟೆಂಟ್, ಸ್ವಲ್ಪ ಸರಿಯಾಗಿ ಕೇಳಿಸ್ಕೋಬೇಕಾಗೋದು. ಸೊ ಇಲ್ಲಿ ಬಂದ್ರೆ ಈ ಕೆಲವು ಪ್ಲಾಂಟ್ಸ್ ಡೈಸಿಯಸ್, ಮೇಲ್ ಅಂಡ್ ಫೀಮೇಲ್ ಸಪರೇಟ್ ಇರ್ಬೋದು, ನಮ್ಮ ಸೈಕಾಸ್ ಅಲ್ಲಿ ಇದ್ದಂಗೆ. ಕೆಲವು ಪ್ಲಾಂಟ್ಸ್ ಮೊನಿಸಿಯಸ್, ನಮ್ಮ ಅಪೈನಸಿ ಬಂದಂಗೆ. ಸೊ ಹಾಗೆ ಹೆಂಗಾರು ಇರ್ಬೋದು. ಒಟ್ಟಿಗೆ ಮೇಲ್ ಅಂಡ್ ಫೀಮೇಲ್ ಮೈಕ್ರೋಸ್ಪೋರ್ಸ್ ಮೆಗಾಸ್ಪೋರ್ಸ್ ಬೆಳೆಸೋಕ್ಕಾಗಿನೇ ಸ್ಪೆಷಲ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಬಿಡ್ತವೆ. ಈ ಮೈಕ್ರೋಸ್ಪೋರ್ಸ್ ಅನ್ನ ಬೆಳೆಸಕ್ಕೆ ಸ್ಪೆಷಲ್ ಲೀವ್ಸ್ ಇದ್ವಲ್ಲ, ಆ ಲೀವ್ಸ್ ನ ಮೈಕ್ರೋಸ್ಪೊರಾಂಜಿಯಂ ಅಂತ ಕರಿಬೇಕು. ಸಾರಿ, ಮೈಕ್ರೋಸ್ಪೋರೋಫಿಲ್ ಅಂತ ಕರಿಬೇಕು. ನೋಡಿ, ಒಂದು ಮೈಕ್ರೋಸ್ಪೋರೋಫಿಲ್ ಅನ್ನ ಬರ್ದ ನಾವೀಗ. ಎಸ್ ಎಸ್, ಈ ತರ ಮೈಕ್ರೋಸ್ಪೋರೋಫಿಲ್ ಅಂತ ಎಸ್ ನೋಡಿ. ಸೊ ಈ ತರ ಒಂದು ಮೈಕ್ರೋಸ್ಪೋರೋಫಿಲ್ ಇರ್ತದೆ. ಸೊ ಇದ್ರ ಮೇಲೆ ಇಲ್ಲಿ ಮೈಕ್ರೋಸ್ಪೊರಾಂಜಿಯಂ ಬೆಳೀತವೆ. ಇವು ಮೈಕ್ರೋಸ್ಪೊರಾಂಜಿಯಂ. ಈ ಮೈಕ್ರೋಸ್ಪೊರಾಂಜಿಯಂ ಇದಾವಲ್ಲ, ಇದ್ರೊಳಗಡೆ ಮೈಕ್ರೋಸ್ಪೋರ್ಸ್ ಹುಟ್ಟೋದು. ಮೈಕ್ರೋಸ್ಪೊರಾಂಜಿಯಂ ಇದ್ರೆ ಮೈಕ್ರೋಸ್ಪೋರ್ಸ್ ಹುಟ್ಟಿರ್ತವೆ. ಈ ತರ ಮೈಕ್ರೋಸ್ಪೋರೋಫಿಲ್ಗಳು ಯಾವ್ದೊಂದು ಪರ್ಟಿಕ್ಯುಲರ್ ಬ್ರಾಂಚ್ ಅಂತ ತಗೊಂಡ್ರೆ, ಆ ಗಿಡದಲ್ಲಿ ಇದೊಂದು ಸ್ಪೆಷಲ್ ಬ್ರಾಂಚ್. ಸೊ ಆ ಮೈಕ್ರೋಸ್ಪೊರಾಂಜಿಯಂ ಇದನ್ನ ಬೆಳೆಸಕ್ಕಾಗಿ ನೋಡಿದ್ರೆ ಸ್ಪೆಷಲ್ ಬ್ರಾಂಚ್ ಇದು. ಓಕೆ,
ಇದ್ರ ಮೇಲೆ ಈ ಮೈಕ್ರೋಸ್ಪೋರೋಫಿಲ್ ಎಲೆ ಇದ್ದಂಗೆ ಇರೋದ್ರಿಂದ ಸ್ಪೋರೋಫಿಲ್ ಅನ್ಬೇಕು. ಮೈಕ್ರೋಸ್ಪೋರೋಫಿಲ್ ಅಂದ್ರೆ ಮೈಕ್ರೋಸ್ಪೋರ್ಸ್ ಮೈಕ್ರೋಸ್ಪೊರಾಂಜಿಯಂ ಅನ್ನು ಹೊಂದಿರ್ತಕ್ಕಂಥ ಅದಕ್ಕಾಗಿನೇ. ಇವು ಸ್ಪೈರಲಿ ಅರೇಂಜ್ ನೋಡಿ, ಇದ್ರ ಮೇಲೆ ಇವು ಸ್ಪೈರಲಿ ಅರೇಂಜ್ ಮಾಡಿದ್ರೆ ಸೊ ಈ ತರ ಸ್ಪ್ರಿಂಗ್ ತರ ಎಲ್ಲ ಕಡೆ ಸ್ಪೈರಲಿ ಅರೇಂಜ್ಡ್, ಅದು ಊಹೆ ಮಾಡ್ಕೊಳ್ಳಿ. ಓಕೆ, ಸೊ ಸ್ಪೈರಲಿ ಅರೇಂಜ್ಡ್ ಟು ಫಾರ್ಮ್ ಎ ಲ್ಯಾಕ್ಸ್. ಸೊ ಅಷ್ಟು ಸೇರಿ ಒಂದು ಲ್ಯಾಕ್ಸ್ ಆಗ್ಬಹುದು, ಲ್ಯಾಕ್ಸ್ ಅಂತ ಇರ್ತೀವಿ. ಅಥವಾ ಸ್ಟ್ರೋಬೈಲಾ ನೋಡಿ, ಸ್ಟ್ರೋಬೈಲೈ ಬಹುವಚನ, ಸ್ಟ್ರೋಬೈಲಾ ಏಕವಚನ, ಸ್ಟ್ರೋಬೈಲಾ ಅಂತ ಬರೀಬಹುದು. ಅಥವಾ ವಸ್ತು ಶೇಷ ಒಂದು ಬಾಲ್ ತರ ಆಗ್ಬಹುದು, ಅದನ್ನ ಕೋನ್ ಅಂತ ಕರಿಬೇಕು, ಕೋನ್. ಸೊ ಇದು ನಮ್ಮ ಟೆಡೋಫೈಟದಲ್ಲಿ ಕೆಲವರು ಈ ತರ ಎಲ್ಲ ಕೋನ್ ಮಾಡ್ತಾರೆ ಅಂತ ಹೇಳಿವಿ, ಅಲ್ಲಿ ಬರೀ ಸ್ಟ್ರೋಬೈಲ್ ಅಥವಾ ಲ್ಯಾಕ್ಸ್ ಇತ್ತು ಅಂತ ಹೇಳಿವಿ. ಇಲ್ಲಿ ಮೋಸ್ಟ್ಲಿ ಕೋನ್ ಇರ್ತವೆ. ಓಕೆ, ಹಾಗಾದ್ರೆ ದೀಸ್ ಆರ್ ಹೆಡ್ರೋಸ್ಪೋರ್ಸ್ ಪ್ರೊಡ್ಯೂಸ್ ಟು ಡಿಫರೆಂಟ್ ಟೈಪ್ ಸ್ಪೋರ್ಸ್, ಮೈಕ್ರೋಸ್ಪೋರ್ಸ್ ಅಂಡ್ ಮೆಗಾಸ್ಪೋರ್ಸ್. Microspores are produced in microsporangium on a special leaf-like structure that is called microsporophyll. These microsporophyll are arranged spirally on a special branch to form a lax or strobila. That is called a cone. ಅದನ್ನ ಕೋನ್ ಅಂತ ಕರಿತೀವಿ. ಈ ಮೈಕ್ರೋಸ್ಪೋರೋಫಿಲ್ ಆಗಿರೋ ಕೋನ್ ಅನ್ನ ಮೇಲ್ ಕೋನ್ ಅನ್ಬೇಕು ನೋಡಿ, ಇದು ಮೇಲ್ ಕೋನ್. ಓಕೆ, ಮೇಲ್ ಕೋನ್ ಇದು ಇಲ್ಲು ಈ ಚಿತ್ರ. ಇದೇ ತರ ಮೆಗಾಸ್ಪೋರೋಫಿಲ್ ಉತ್ಪತ್ತಿ ಆಗ್ತಕ್ಕಂಥದ್ದು ನೋಡಿದ್ರೆ ಅಲ್ಲಿ ಯಾರು ಮೆಗಾಸ್ಪೋರ್ಸ್ ಬರ್ತಕ್ಕಂಥದ್ದು ಮೆಗಾಸ್ಪೊರಾಂಜಿಯಂ ಅಲ್ಲಿ. ಈ ಮೆಗಾಸ್ಪೊರಾಂಜಿಯಂ ಅಂತಕ್ಕಂಥ ಅಂದ್ರೆ ಓವಮ್. ಸೊ ಇವು ದೊಡ್ಡ ಮೆಗಾಸ್ಪೋರೋಫಿಲ್ ಅಲ್ಲಿ ಬೆಳಿತವೆ. ಈ ಮೆಗಾಸ್ಪೋರೋಫಿಲ್ ಅನ್ನು ನೋಡಿದ್ರೆ ಎಸ್ ನೋಡಿ, ಎಸ್. ಸೊ ಈ ತರ ಸೊ ಒಂದು ಮೆಗಾಸ್ಪೋರೋಫಿಲ್ ಅಂತ ತಗೊಂಡ್ರೆ ಈ ಮೆಗಾಸ್ಪೋರ್ ಅಲ್ಲಿ ಇವೆಲ್ಲವೂ ಕೂಡ ಓಮ್ಗಳಿವು. ಓಕೆ, ಸೊ ಹಾಗೆ ಅಲ್ಲೇನು ಮೈಕ್ರೋಸ್ಪೋರ್ಸ್ ಮೈಕ್ರೋಸ್ಪೊರಾಂಜಿಯಂ ಮೇಲೆ ಬೆಳಿತಾ ಅಂತ ಹೇಳಿದ್ವಾ, ಹಾಗೆ ಮೆಗಾಸ್ಪೋರ್ಸ್ ಮೆಗಾಸ್ಪೊರಾಂಜಿಯಂ ಇದು ಮೆಗಾಸ್ಪೊರಾಂಜಿಯಂ ಮೇಲೆ ಬೆಳಿತವೆ. ಈ ಮೆಗಾಸ್ಪೊರಾಂಜಿಯಂ ಎಲ್ಲ ಬರ್ತಕ್ಕಂಥ ಒಂದು ಲೀಫ್ ಲೈಕ್ ಸ್ಟ್ರಕ್ಚರ್, ಆ ಇಡೀ ಲೀಫ್ ಅನ್ನೇ ನಾವೇನ್ ಕಟ್ತೀವಿ ಮೆಗಾಸ್ಪೋರೋಫಿಲ್. ಈ ಮೆಗಾಸ್ಪೋರೋಫಿಲ್ ಕೂಡ ಅಷ್ಟೇನೆ ಈ ತರ ಲೀಫ್ ಲೈಕ್ ಸ್ಟ್ರಕ್ಚರ್ ಮೇಲೆ ಈ ಮೆಗಾಸ್ಪೋರೋಫಿಲ್ಸ್ ಎಲ್ಲ ಒಟ್ಟಿಗೆ ಸೇರಿಸಿ ಒಂದು ಲ್ಯಾಕ್ಸ್ ಅಥವಾ ಸ್ಟ್ರೋಬೈಲಾ ಆಗಿರುತ್ತೆ. ಅದನ್ನ ಫೀಮೇಲ್ ಕೋನ್ ಅಂತ ಕರಿಬೇಕು. ಓಕೆ, ಫೀಮೇಲ್ ಕೋನ್. ಇಲ್ಲಿ ಯಾವುದೇ ಫಿಗರ್ ನಾನು ಸ್ಪಷ್ಟ ಬಿಡಿಸಲು ಬೇಕಾದ ಫಿಗರ್ ಕೂಡ ಬೇಕಲ್ಲ ನಿಮಗೆ, ಜನರಲ್ ಕ್ಲಾಸಸ್ ಹೇಳ್ಬೇಕಂದ್ರೆ ಇದೆಲ್ಲ ಹೇಳ್ತಾ ಹೋಗ್ಬೇಕು. ಸೊ ಈ ತರ ಫೀಮೇಲ್ ಕೋನ್ ಬರ್ತದೆ. ಫೀಮೇಲ್ ಕೋನ್, ಸೊ ಫೀಮೇಲ್ ಕೋನ್ ಇಸ್ ಮೇಡ್ ಅಪ್ ಆಫ್ megasporophylls. They are spirally arranged megasporophylls form a lax, that is called female cone. These are megasporophyll consists of megasporangium called ovules. So these ovules later produce the female gamete. ಇವರು ಫೀಮೇಲ್ ಗ್ಯಾಮೆಟ್ ಆರ್ಕಿಸ್ಪೋರಿಯಂ ಅನ್ನು ತಯಾರು ಮಾಡ್ತಾರೆ ಒಳಗಡೆ. ಸೊ ಅದು ಅವ್ರು ಉತ್ಪತ್ತಿ ಮಾಡ್ತಕ್ಕಂಥದ್ದು. ಇದು ಮೇಲ್ ಕೋನ್. ಫೀಮೇಲ್ ಕೋನ್. ಮೇಲ್ ಕೋನ್ ಬಂದ್ರೆ ಮೇಲ್ ಕೋನ್ ಇಟ್ ಈಸ್ ಮೇಡ್ ಅಪ್ ಆಫ್ microsporophylls which are spirally arranged in a special branch to form a lax or strobila, that is called male cone. And each microsporangium has microsporophyll has microsporangium. These microsporangia produce the microspores. ಆ ಮೈಕ್ರೋಸ್ಪೋರ್ಸ್ ಇದರಲ್ಲಿ ಉತ್ಪತ್ತಿ ಆಗ್ತಿರ್ತವೆ. ಯಾಕಂದ್ರೆ ಇದರಲ್ಲಿ ಮೈಕ್ರೋಸ್ಪೋರ್ ಮದರ್ ಸೆಲ್ ಇರ್ತವೆ. ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಮಿಯಾಸಿಸ್ ಹೋಗಿ ಮೈಕ್ರೋಸ್ಪೋರ್ಸ್ ಅಂತ ಕೊಡ್ತವೆ. ಆ ಮೈಕ್ರೋಸ್ಪೋರ್ಸ್ ಅಲ್ಲಿ ನಾವು ಪೋಲನ್ ಗ್ರೈನ್ಸ್ ಅಂತ ಕರೆಯೋದು. ಸೊ ಅದು ಮೇಲ್ ಗೆಮೆಟೋಫೈಟ್. ಮೇಲ್ ಗೆಮೆಟೋಫೈಟ್ ಪೋಲನ್ ಗ್ರೈನ್. ಆ ಪೋಲನ್ ಗ್ರೈನ್ ಅಲ್ಲಿ ಮೇಲ್ ಗೆಮೆಟ್ಸ್ ಉತ್ಪತ್ತಿ ಆಗ್ತಿರ್ತವೆ. ಓಕೆ, ಹಾಗೆ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸ್ಪೆಷಲ್ ಬ್ರಾಂಚು ಆದ್ಮೇಲೆ ಸ್ಪೈರಲಿ ಅರೇಂಜ್ಡ್ ಮೈಕ್ರೋಸ್ಪೋರೋಫಿಲ್ಲು, ಮೈಕ್ರೋಸ್ಪೋರೋಫಿಲ್ ಮೇಲೆ ಮೈಕ್ರೋಸ್ಪೊರಾಂಜಿಯಾ, ಮೈಕ್ರೋಸ್ಪೊರಾಂಜಿಯಾ ಅದರೊಳಗಡೆ ಮೈಕ್ರೋಸ್ಪೋರ್ಸ್ ಉತ್ಪತ್ತಿ ಆಗ್ತವೆ. ಈ ಮೈಕ್ರೋಸ್ಪೋರ್ಸ್ ಎಲ್ಲವೂ ಮೈಕ್ರೋಸ್ಪೋರ್ ಮದರ್ ಸೆಲ್ ಇಂದ ಮಿಯಾಸಿಸ್ ಹೋಗಿ ಸೊ ಈ ತರ ಸ್ಪೋರ್ಸ್ ಅನ್ನು ಉತ್ಪತ್ತಿ ಮಾಡ್ತವೆ. ಇವೇನು ಮಿಯಾಸಿಸ್ ಆಗಿ ಬರ್ತಕ್ಕಂಥವಿದವಲ್ಲ ಮೇಲ್ ಗೆಮೆಟೋಫೈಟ, ಅವನ್ನ ಪೋಲನ್ ಗ್ರೈನ್ಸ್ ಅಂತ ಆಂಜಿಯೋಸ್ಪರ್ಮ್ ಕರೆದು ಇಲ್ಲೂ ಪೋಲನ್ ಗ್ರೈನ್ಸ್ ಅಂತ ಕರಿತೀವಿ. ಈ ತರ ಪೋಲನ್ ಗ್ರೈನ್ಸ್ ಮೇಲ್ ಕೋನ್ ರೆಡಿ ಆಗ್ತಾ ಇರ್ತವೆ. ಆ ಪೋಲನ್ ಗ್ರೈನ್ಸ್ ಮೇಲ್ ಗೆಮೆಟೋಫೈಟ, ಅದರೊಳಗೆ ಮೇಲ್ ಗೆಮೆಟ್ ಉತ್ಪತ್ತಿ ಆಗ್ತವೆ. ಇನ್ನ ಫೀಮೇಲ್ ಕೋನಿ ಬಂದ್ರೆ ಮೆಗಾಸ್ಪೋರೋಫಿಲ್ ಇಂದ ಆಗಿರ್ತವೆ, ಓಮ್ ಇರ್ತವೆ, ಅದ್ರೊಳಗಡೆ ಆರ್ಕಿಸ್ಪೋರಿಯಲ್ ಸೆಲ್ಸ್ ಉತ್ಪತ್ತಿ ಆಗ್ತಿರ್ತವೆ. ಸೊ ಅವು ಫೀಮೇಲ್ ಗ್ಯಾಮೆಟ್ ಕೆಲಸ ಮಾಡ್ತವೆ ಅಂತ. ಸೊ ಇದ್ರೊಳಗಡೆ ಈಗ ನೆಕ್ಸ್ಟ್ ಪಾಯಿಂಟ್ ಏನು, ಡ್ಯೂರಿಂಗ್ ಫರ್ಟಿಲೈಸೇಷನ್ ಹೇಗೆ ನಡೆಯುತ್ತೆ. ದ ಪೋಲನ್ ಗ್ರೈನ್ಸ್ ಆರ್ ರಿಲೀಸ್ಡ್ ಫ್ರಮ್ ದ ಮೇಲ್ ಕೋನ್, ಪೋಲನ್ ಗ್ರೈನ್ಸ್, ಅಂಡ್ ದೇ ಆರ್ traveled by the air current, and some of them reached the mouth of this ovum. ಈ ಮೌತ್ ಹತ್ರ ಕೆಲವು ಪೋಲನ್ ಗ್ರೈನ್ಸ್ ಬರ್ತವೆ. ಸೊ ಮೌತ್ ಹತ್ರ ಬಂದ ಅದ್ಮೇಲೆ ಕುತ್ಕೊಂಡು ಪೋಲನ್ ಟ್ಯೂಬ್ ಅನ್ನ ಜರ್ಮಿನೇಟ್ ಮಾಡ್ತವೆ. ಆ ಪೋಲನ್ ಟ್ಯೂಬ್ ಜರ್ಮಿನೇಟ್ ಒಳಗೆ ಹೋಗುತ್ತೆ, ಅಲ್ಲಿ ಆರ್ಕಿಸ್ಪೋರಿಯಲ್ ಸೆಲ್ ಅನ್ನು ರೀಚ್ ಆಗುತ್ತೆ. ಪೋಲನ್ ಟ್ಯೂಬ್ ಮೇಲ್ ಗ್ಯಾಮೆಟ್ ತಗೊಂಡೋಗಿರುತ್ತೆ, ಅಲ್ಲಿ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ಫರ್ಟಿಲೈಸೇಷನ್ ಆಗುತ್ತೆ. ಸೊ ಫರ್ಟಿಲೈಸೇಷನ್ ಆದ್ಮೇಲೆ ಇದು ಝೈಗೋಟ್ ಆಯ್ತು. ಈ ಝೈಗೋಟ್ ಸುತ್ತ ಓವರ್ ಏನಿಲ್ಲ, ಝೈಗೋಟ್
ಲೇಟರ್ ಡೆವಲಪ್ಸ್ ಇಂಟು ಸೀಡ್. ಇದು ಸೀಡ್ ಆಗುತ್ತೆ, ಅದೇ ನೇಕೆಡ್ ಸೀಡ್. ಸೊ ಇಲ್ಲಿ ಬರೆದ್ರೆ ಜಿಮ್ನೋಸ್ಪರ್ಮ್ಸ್ ಆಗುತ್ತೆ. ಪೊಸಿಷನ್ ನಮ್ಮ ಟೈಮು ಇಷ್ಟಕ್ಕೆ ಸಾಕು ಅನ್ಸುತ್ತೆ. ಇನ್ನು ಉಳಿದಿದ್ದನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಸದ್ಯಕ್ಕೆ ಇದನ್ನ ಪದೇ ಹಾಕೊಂಡು ನೋಡ್ಕೊಳ್ಳಿ. ಏನು ಡೌಟ್ ಇದ್ರೆ ನನಗೆ ಫೋನ್ ಮಾಡಿ ಕೇಳಿ, ಅಥವಾ ನಿಮ್ಮ ಲೆಕ್ಚರ್ಸ್ ಬೇಕಷ್ಟು ಚೆನ್ನಾಗಿದ್ದಾರೆ, ಇನ್ನು ಚೆನ್ನಾಗಿ ಮತ್ತು ಒಳ್ಳೊಳ್ಳೆ ರಿಸೋರ್ಸ್ ಬುಕ್ ಇದೆ. ಇಲ್ಲ ಡೌಟ್ಗಳು ನನಗೆ ಎಕ್ಸಾಮ್ ದೃಷ್ಟಿಯಿಂದ ಮಾಡ್ತಾ ಇರೋದ್ರಿಂದ ಎಲ್ಲೂ ಯಾವುದು ಡೆಪ್ತ್ ಆಗಿ ಎಕ್ಸ್ಪ್ಲೇಷನ್ ಕೊಡೋಕ್ಕಾಗಲ್ಲ. ಹಾಗೆ ಏನೋ ಡೌಟ್ ಇದೆ ನನಗಾರು ಫೋನ್ ಮಾಡಿ, ಲೆಕ್ಚರ್ಸ್ ಕೇಳ್ಕೊಳ್ಳಿ, ಟೆಕ್ಸ್ಟ್ ಬುಕ್ ಅನ್ನು ಫಾಲೋ ಮಾಡಿ. ಓಕೆ, ಒಟ್ಟಿಗೆ ಎಕ್ಸಾಮಿಗೆ ಸಿದ್ಧರಾಗಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.